ಏನು ಮಾಡ್ತಾರೆ ಆವಾಗ? ಕರ್ಕೊಂಡು ಹೋಗಿ ಸೇರಿಸ್ಬಿಡ್ತಾರ? ಇಲ್ಲ. ಆ ಶಾಲೆ ಬಗ್ಗೆ ಮಾಹಿತಿಯನ್ನು ಕಲಿಕೆ ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿನ ವಾತಾವರಣ ಆಗಿರ್ಬೋದು. ಬಿಕಾಸ್ ಎನ್ವೈರ್ನ್ಮೆಂಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂತಂದರೆ ನನ್ನ ಹತ್ರ ವೆರಿ ಗುಡ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ತುಂಬ ನೋಡಲಿಕ್ಕೆ ಏನು ತುಂಬ ಚೆನ್ನಾಗಿದೆ, ವೆಬ್ಸೈಟ್ ಈಸ್ ಸೋ ವೆಲ್ ಡಿಸೈನ್, ಆದರೆ ಒಳಗೆ ಇರ್ತಕ್ಕಂಥ ಅಂಶಗಳೇ ಇಲ್ಲ, ಪ್ರಯೋಜನ ಏನು? ಸೊ ಅಂದರೆ ನಾನು ಏನು ಹೇಳಕ್ಕೆ ಹೇಳ್ತೀನಿ ಅಂತಂದರೆ, ಹುಡುಗರು ಯಾವಾಗಲೂ ಚೂಸ್ ಮಾಡಬೇಕು ಅಂತ 3 ಅಂಶಗಳನ್ನು ನೋಡ್ತಾರೆ. ಒಂದು, ಆ ಸಂಸ್ಥೆಯಲ್ಲಿರ್ತಕ್ಕಂಥದ್ದು ಪ್ಲೇಸ್ಮೆಂಟ್ ಹೇಗಿದೆ. ಎರಡನೇದು, ಅಕಸ್ಮಾತ್ ನಾನೇನಾದರೂ ಹೆಚ್ಚಿನ ಅಭ್ಯಾಸಕ್ಕೆ ಮಾಡಬೇಕು, ಇಂಜಿನಿಯರಿಂಗ್ ಆಯಿತು, ನಾನು ಅಭ್ಯಾಸ ಮಾಡಬೇಕು, ಅಲ್ಲಿ ನನಗೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ನನಗೇನು ಅವಕಾಶಗಳಿದೆಯಾ, ಅಲ್ಲೇನು ಸಹಾಯ ಇದೆಯಾ ಆ ಸಂಸ್ಥೆಯಲ್ಲಿ ಅಂತ ನೋಡಬೇಕಾಗತ್ತೆ. ಮೂರನೇದು, ಇಲ್ಲಪ್ಪ ಪ್ಲೇಸ್ಮೆಂಟ್ ಅಂತ ಹೇಳು, ಕಾಂಪಿಟೇಷನ್ ಇಸ್ ಗ್ರೋಯಿಂಗ್. ಯಾಕೆಂದರೆ ಈಗ ಪ್ಲೇಸ್ಮೆಂಟ್ ಅಂತಂದ್ರೂ ಜಸ್ಟ್ ಬಿಕಾಸ್ ಇಂಜಿನಿಯರಿಂಗ್ ಡಿಗ್ರಿ ಇದೆ, ನಾನು ಒಳ್ಳೆ ಮಾರ್ಕ್ಸ್ ಇದೆ ಅಂದ ತಕ್ಷಣ ಪ್ಲೇಸ್ಮೆಂಟ್ ಸಿಗಲ್ಲ. ವೈ? ಅಗೈನ್ ಪೀಪಲ್ ಲುಕ್ ಫಾರ್ ದೇರ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್. ಕರೆಕ್ಟನೇ? ಆಮೇಲೆ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ ಇದ್ದಾಗ ಅಂತಂದರೆ ದಟ್ ಈಸ್ ಅನ್ ಅಡಿಷನಲ್ ಕ್ವಾಲಿಫಿಕೇಷನ್. ಅದಕ್ಕೆ ಸರಿಯಾದಂಥದ್ದು ಟ್ರೈನಿಂಗ್ ಆಗಿರ್ಬೋದು ಅಥವಾ ಅವರಿಗೆ ಫೆಸಿಲಿಟೀಸ್ ಆಗ್ಬೋದು ಇದೆಯೇ ಅನ್ನೋ ನೋಡಬೇಕಾಗತ್ತೆ. ಮೂರನೇದು ಹೇಳಬೇಕು ಅಂತಂದರೆ, ನನಗೆ ಪ್ಲೇಸ್ಮೆಂಟ್ ವಿ ಶುಡ್ ನಾಟ್ ಗೋ ವಿತ್ ಎ ಬೆಗ್ಗಿಂಗ್ ಬೌಲ್. ವೈ ನಾಟ್ ಐ ಮೈಸೆಲ್ಫ್ ಕ್ರಿಯೇಟ್ ಎ ಪ್ಲೇಸ್ಮೆಂಟ್? ಅಂದರೆ ವೈ ನಾಟ್ ಅದಕ್ಕೇನಾದರೂ ಕಾಲೇಜಿನಲ್ಲಿ ಅವಕಾಶಗಳಿದೆಯಾ, ಆ ಥರ ಇ.ಡಿ. ಸೆಲ್ ಅನ್ನೋದು ಏನಾದರೂ ಅವರಲ್ಲಿ ಇದೆಯೇ ಅನ್ನೋದು ನೋಡಬೇಕಾಗುತ್ತೆ. ಸೊ ಆಮೇಲೆ ಅಲ್ಲಿ ಇನ್ನೊಂದು ನೋಡಬೇಕಾಗಿರ್ತಕ್ಕಂಥದ್ದು ಪ್ರೊಫೈಲ್ ಆಫ್ ದಿ ಟೀಚರ್ಸ್. ವೈ? ಬಿಕಾಸ್ ನೀವು ಹೇಳ್ತಾ ಇದ್ದೀರಾ ವಿ ಆರ್ ಟಾಕಿಂಗ್ ಅಬೌಟ್ ಎಕ್ಸಲೆನ್ಸ್ ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಟು ಸೇ ಇನ್ ಒನ್ ಟರ್ಮ್ ದಟ್ ವಾಟ್ ಎವರ್ ದಿ ಇನ್ಪುಟ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್, the quality input what you are going to give, you can expect only the quality output. What does it mean? The input to be given is by the faculty. That means the faculty have to be of very good quality. ಅಂದರೆ ಸೀಸನ್ ಆಗಿರಬೇಕು, ಎಕ್ಸ್ಪೀರಿಯನ್ಸ್ ಆಗಿರಬೇಕು, ಆಮೇಲೆ ನಾಲೆಡ್ಜ್ ಇರಬೇಕು, ಕ್ವಾಲಿಫಿಕೇಷನ್ ಇರಬೇಕು, ಇದನ್ನೆಲ್ಲ ನೋಡಬೇಕಾಗತ್ತೆ. ಅವರು ಮಾತ್ರ ಒಳ್ಳೆ ಎಜುಕೇಷನ್ ಕೊಡಲಿಕ್ಕೆ ಆಗತ್ತೆ. ಅದೇ ರೀತಿ ಒಳ್ಳೆಯ ಒಂದು ವಿದ್ಯಾರ್ಥಿಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕಾಗತ್ತೆ. ಆಮೇಲೆ ಒಳ್ಳೆ ವಿದ್ಯಾರ್ಥಿಗಳು ಪ್ರೊಡ್ಯೂಸ್ ಮಾಡ್ತಾ ಅಂದರೆ ಒಳ್ಳೆ ಎಂಪ್ಲಾಯಬಿಲಿಟಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಮಾಡಿದಾಗ ಒಂದು ಅಂಶ ಏನಪ್ಪ ಅಂತಂದರೆ, ಒಂದು ಇದಕ್ಕೆ ನಾವು ಸ್ಯಾಟಿಸ್ಫೈ ಮಾಡ್ಬೋದು. ಆದರೆ ನಾವು ಹೇಳ್ತಾ ಇರೋದಪ್ಪ ಅಂದರೆ ಎಕ್ಸಲೆನ್ಸ್ ಅಂತಂದರೆ ಏನಪ್ಪ? ಎಕ್ಸಲೆನ್ಸ್ ಅಂದರೆ ಬಿಯಾಂಡ್, ಅಂದರೆ ಯು ಆರ್ ಆರ್ಡಿನರಿ ಬಟ್ ಹೌ ಟು ಬಿಕಮ್ ಎಕ್ಸ್ಟ್ರಾ ಆರ್ಡಿನರಿ. ದಟ್ ಮೀನ್ಸ್ ಟು ಸೇ ಯು ನೀಡ್ ಟು ಆ್ಯಡ್ ಎಕ್ಸ್ಟ್ರಾ ಇನ್ಗ್ರೀಡಿಯೆಂಟ್ಸ್. ಆ ಎಕ್ಸ್ಟ್ರಾ ಇನ್ಗ್ರೀಡಿಯೆಂಟ್ಸ್ ಅಂತಂದರೆ that means to say you need to bring in what is called as program is existing, but how well you are going to add the value to such program. That means to say how can you plan your value added program into the existing curriculum so that it will enhance the skill and employability opportunities for the students. So ಆ ಒಂದು ದಿಸೆಯಲ್ಲಿ ನಾವು ಮಾಡಬೇಕಾಗುತ್ತೆ. ಸೊ ಆವಾಗ we can expect that yes, students definitely are going to grow and can reach the path. ಐ ಥಿಂಕ್ ಆ್ಯಡಿಂಗ್ ಟು ಪ್ರೊಫೆಸರ್ ರವಿಶಂಕರ್, ಇವತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಪೇರೆಂಟ್ಸ್ಗಳಲ್ಲಿ ಮೇಜರ್ ಚಾಲೆಂಜ್ ಅಂತಂದರೆ ಯಾವ ಇನ್ಸ್ಟಿಟ್ಯೂಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಎಸ್ಪೆಷಲಿ PUC 2 ಆದಮೇಲೆ ವಿದ್ಯಾರ್ಥಿಗಳಲ್ಲಿ ಮತ್ತು ಪಾಲಕರಲ್ಲಿ ಇರುವಂಥ ಕನ್ಫ್ಯೂಷನ್, ಐ ಥಿಂಕ್ ದೇ ವಿಲ್ ನಾಟ್ ಗೆಟ್ ಥ್ರೂಔಟ್ ದೇರ್ ಲೈಫ್. ಸಾಕಷ್ಟು ಕನ್ಫ್ಯೂಷನ್ಸ್ ಆ್ಯಂಡ್ ಸಾಕಷ್ಟು ರೀತಿಯಿಂದ ಇನ್ಪುಟ್ಸ್ ಬರ್ತದೆ. ಸಂಬಡಿ ವಿಲ್ ಕಮ್ ಅಂಡ್ ಟೆಲ್ ದಿಸ್ ಕಾಲೇಜ್ ಇಸ್ ವೆರಿ ಗುಡ್, ಸಂಬಡಿ ಎಲ್ಸ್ ವಿಲ್ ಟೆಲ್ ಆ ಕಾಲೇಜ್ ಒಳ್ಳೆಯದಿದೆ, somebody else will tell this branch is too good, I mean you go for this. ಮತ್ತೊಬ್ಬರು ಮಂದಿ ಹೇಳ್ತಾರೆ ನೋ ಆ ಬ್ರಾಂಚ್ ಬೇರೆ ಇದಲ್ಲ, ಇದು ಒಳ್ಳೆಯದಿದೆ. ಅಂದರೆ ಎಷ್ಟೊಂದು ಇನ್ಪುಟ್ಸ್ಗಳು ಬರ್ತದೆ ಅಂತಂದರೆ ಈ ಇನ್ಪುಟ್ಸ್ಗಳಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡೋಕ್ಕೆಂಬುದು ಇಟ್ಸ್ ಗೋಯಿಂಗ್ ಟು ಬಿ ಮೇಜರ್ ಚಾಲೆಂಜ್. ಪ್ರೊಫೆಸರ್ ರವಿಶಂಕರ್ ಹೇಳಿದ ಹಾಗೆ ಯಾವುದೇ ಒಂದು ವಿದ್ಯಾರ್ಥಿ ಒಂದು ಇನ್ಸ್ಟಿಟ್ಯೂಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಬೇರೆ ಬೇರೆ ಮಾನದಂಡಗಳಿದೆ. ಒಂದು ಡೋಂಟ್ ಗೋ ಓನ್ಲಿ ಬೈ ದಿ ಕೈಂಡ್ ಆಫ್ ದಿ ಇನ್ಫ್ರಾಸ್ಟ್ರಕ್ಚರ್. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ಗಳಿದೆ, ಒಳ್ಳೆ ಗಾರ್ಡನ್ ಇದೆ, ನೋಡ್ಲಿಕ್ಕೆ ಚೆನ್ನಾಗಿದೆ, ರೋಡ್ ಅಪ್ರೋಚ್ ಇದೆ, ಒಳ್ಳೆ ಬಸ್ಗಳನ್ನು ಕೊಡ್ತಾರೆ. ಸೊ ದಿಸ್ ನಾಟ್ ದ ಕ್ರೈಟೀರಿಯಾ. ಯಾವುದು ಕ್ರೈಟೀರಿಯಾ ಇರಬೇಕು ಅಂತಂದರೆ ಎಂಥ ಟೈಪ್ ಆಫ್ ದಿ ಕರಿಕ್ಯುಲಮನ್ನು ಇನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡ್ಕೋತಿದೆ, ಅದುಗಳನ್ನು ಟೀಚ್ ಮಾಡಲಿಕ್ಕೆ ಯಾವ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಫ್ಯಾಕಲ್ಟಿ ಮೆಂಬರ್ಸ್ ಆರ್ ಗೋಯಿಂಗ್ ಟು ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ವೆಲ್ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದೆಯಾ ಅಥವಾ ಇಲ್ವಾ ಅಂತ ನೋಡಬೇಕಾಗಿದ್ದು ಮೊದಲೇದು ಕೆಲಸ. ಇನ್ನೊಂದು ಏನು ಅಂತಂದರೆ ಎಲ್ಲ ಕಾಲೇಜುಗಳನ್ನು ಅಸೆಸ್ ಮಾಡಲಿಕ್ಕೆ there is a process called as accreditation.
ಇನ್ಸ್ಟಿಟ್ಯೂಷನ್ಸ್ ಆರ್ ಗೋಯಿಂಗ್ ಟು ಬಿ ಅಕ್ರಿಟೆಡ್. ಇನ್ಸ್ಟಿಟ್ಯೂಷನ್ ಅಕ್ರಿಟೇಷನ್ ಆಗಿದೆಯಾ ಅಥವಾ ಇಲ್ಲ ಅಂತ ಚೆಕ್ ಮಾಡಬೇಕು. ಇನ್ಸ್ಟಿಟ್ಯೂಷನ್ಗೆ ಅಗೇನ್ ಅದು ರ್ಯಾಂಕಿಂಗ್ನಲ್ಲಿರ್ತದೆ. ಅಂದರೆ ದೆರ್ ಇಸ್ ಎ ಗ್ರೇಡ್, ದೆರ್ ಇಸ್ A+ ಗ್ರೇಡ್, ದೆರ್ ಇಸ್ B ಗ್ರೇಡ್. ಹಾಗಾದರೆ ಇನ್ಸ್ಟಿಟ್ಯೂಷನ್ಸ್ ಆರ್ ಗೋಯಿಂಗ್ ಟು ಬಿ ಗ್ರೇಡೆಡ್. ಯಾವ ಇನ್ಸ್ಟಿಟ್ಯೂಷನ್ಸ್ ಒಳ್ಳೆ ಗ್ರೇಡ್ ಬಂದಿದೆ ಅಂತಂದರೆ, ನಾನು ಏನು ವಾಟ್ ಎವರ್ ದಿ ಪ್ಯಾರಾಮೀಟರ್ಸ್ ಹೇಳಿದ್ದೀವಲ್ಲ, ಅವೆಲ್ಲ ಪ್ಯಾರಾಮೀಟರ್ಗಳು ಆ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಇದೆ ಅಂತ ಅರ್ಥ. ಅದಕ್ಕೆ ನಾವು ದಟ್ ಇಸ್ ಗೋಯಿಂಗ್ ಟು ಬಿ ದಿ ಅದರ್ ಕ್ರೈಟೀರಿಯಾ. ಇನ್ನೊಂದು ಕ್ರೈಟೀರಿಯಾ ಏನಂತಂದರೆ, ಯಾವ ಇನ್ಸ್ಟಿಟ್ಯೂಷನ್ಗಳಲ್ಲಿ ದೇ ಡೋಂಟ್ ರಿಸ್ಟ್ರಿಕ್ಟ್ ಓನ್ಲಿ ಟು ದಿ ಕರಿಕ್ಯುಲಮ್, ದೇ ಗಾಟ್ ದಿ ಪ್ರಾವಿಷನ್ ಆಫ್ ಗೋಯಿಂಗ್ ಬಿಯಾಂಡ್ ದ್ಯಾಟ್. ಆಮೇಲೆ ಬೇರೆ ಬೇರೆ ಸ್ಕಿಲ್ಗಳನ್ನು ಟೀಚ್ ಮಾಡುವಂಥದ್ದು, ಇಂಡಸ್ಟ್ರಿ ಜೊತೆಯಲ್ಲಿ ಇಂಟ್ರಾಕ್ಷನ್ಸನ್ನು ಡೆವಲಪ್ ಮಾಡಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಅವಶ್ಯಕತೆಗಳನ್ನು ಪೂರೈಸುವಂಥದ್ದು, ಇವುಗಳನ್ನು ಮಾಡಲಿಕ್ಕೆ ಅಂಥ ಫೆಸಿಲಿಟೀಸನ್ನು ಕಾಲೇಜಿನಲ್ಲಿ ಡೆವಲಪ್ ಮಾಡಿಡೋದು. ದೇ ಶುಡ್ ಹ್ಯಾವ್ ದಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್, ಅಲ್ಲಿ ಸ್ಕಿಲ್ಗಳನ್ನು ಕೊಡುವಂಥದ್ದು. ಇಂಥವೆಲ್ಲ ಫೆಸಿಲಿಟೀಸ್ಗಳು ಯಾವ ಕಾಲೇಜಿನಲ್ಲಿದೆ, ಯಾವ ಕಾಲೇಜಲ್ಲಿ ಒಳ್ಳೆ ಪ್ಲೇಸ್ಮೆಂಟ್ ಇದೆ, ಅಂದರೆ ಯಾವ ಕಾಲೇಜಿಗೆ ಒಳ್ಳೊಳ್ಳೆ ಕಂಪ್ನಿಗಳನ್ನ ಅಟ್ರಾಕ್ಟ್ ಮಾಡ್ತಾರೆ, ಪ್ಲೇಸ್ಮೆಂಟನ್ನು ಮಾಡಿಕೊಡ್ತಾರೆ. ಆಮೇಲೆ ಬರುವಂಥ ಕಂಪ್ನಿಗಳು ಮಾತ್ರ ಬೇರೆ ಕಂಪ್ನಿಗಳಲ್ಲ. ಸೊ ದೇ ಶುಡ್ ಆಫರ್ ದಿ ಗುಡ್ ಪ್ಯಾಕೇಜ್, ಒಳ್ಳೆ ಪ್ಯಾಕೇಜ್ ಇರಬೇಕು, ಒಳ್ಳೆ ಸ್ಯಾಲ್ರಿ ಸಿಗಬೇಕು. ದೇ ಶುಡ್ ಮೇಕ್ ಯುವರ್ ಬೆಸ್ಟ್ ಫ್ಯೂಚರ್. ಅವುಗಳನ್ನೆಲ್ಲ ನೋಡಿಕೊಂಡು ಐ ಥಿಂಕ್ ಯು ಶುಡ್ ಸೆಲೆಕ್ಟ್ ದಿ ಕಾಲೇಜ್. ಸೊ ಡೋಂಟ್ ಹರಿ ಅಪ್ ಆ್ಯಂಡ್ ಬಿ ಸೆಲೆಕ್ಟಿವ್ ಇನ್ ಸೆಲೆಕ್ಟಿಂಗ್ ದಿ ಕಾಲೇಜ್. ರೈಟ್. ರವಿಶಂಕರ್ ಸರ್, ಈಗ ಬಂದಿರೋ ಪೋಷಕರು ಅಥವಾ ವಿದ್ಯಾರ್ಥಿಗಳು ಇಂಥ ಸಾವಿರಾರು ಜನ ಪ್ರತಿ ವರ್ಷ ಕೂಡ ತುಂಬ ಅಳದು ತೂಗಿ ಯೋಚನೆ ಮಾಡಿ ಬೆಸ್ಟ್ ಆಫ್ ಬೆಸ್ಟ್ ಅನ್ಸೋ ಕಾಲೇಜ್ಗಳಲ್ಲಿ ಅಡ್ಮಿಟ್ ಆಗ್ತಾರೆ. ಅದಾದ ನಂತರ ಎಲ್ಲರಲ್ಲೂ ಅಲ್ಲ, ಬಟ್ ಇದನ್ನು ಮೋರ್ ಆಫನ್ ನಾವು ಕೇಳೋಕೆ ಸಿಗ್ತೀವಿ. ಒಂದು ವರ್ಷ ಆಗೋದ್ರೊಳಗಡೆ ಅವರಿಗೆ ತುಂಬ ಪ್ರೆಷರ್ಗೆ ಒಳಗಾಗೋ ವಿದ್ಯಾರ್ಥಿಗಳಿರ್ತಾರೆ. ಯಾವ ಮಟ್ಟಿಗೆ ಅಂದರೆ ಮೂವಿಗಳಾಗೋಗ್ಬಿಟ್ಟಿದೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳ ಮೇಲೆ ಎಷ್ಟು ಪ್ರೆಷರ್ ಇದೆ ಅನ್ನೋ ಕಾರಣಕ್ಕೆ. ಇನ್ನು ಕೆಲವರು ಡ್ರಾಪ್ಔಟ್ ಆಗಿಬಿಡ್ತಾರೆ, ಫೈನಲ್ ಇಯರ್ ತನಕ ಹೋಗಿ ಕಂಪ್ಲೀಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಫೈನಲ್ ಕಂಪ್ಲೀಟ್ ಮಾಡಿ ಆಚೆ ಬಂದರೂ ಕೂಡ ಯಾವ ಫೀಲ್ಡಲ್ಲಿ ಅವ್ರು ಓದಿರ್ತಾರೆ ಆ ಫೀಲ್ಡ್ ಬೇಡವೇ ಬೇಡ ಅಂತ ಬೇರೆ ಯಾವುದೋ ಫೀಲ್ಡ್ನಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಈ ಥರದ್ದು ಯಾಕೆ ಆಗ್ತಿದೆ? ಏನು ಆ ಪ್ರೆಷರಾ ಅಥವಾ ಆ ಎಂಥೂಸಿಯಾಸಮ್ನ ಕಳ್ಕೊಂಡು ಬಿಡ್ತಾರಾ ವಿದ್ಯಾರ್ಥಿಗಳು? ವಾಟ್ ಗೋಸ್ ರಾಂಗ್ ಅಂತ ಹೇಳಿ? ಮೇಡಮ್, ಈ ಪ್ರೆಷರ್ ಅನ್ನೋದು ಈಗ ಸ್ಟ್ರೈಟಾಗಿ ಹೇಳಬೇಕು ಅಂತಂದರೆ PUC ಆಗೋಕ್ಕಿಂತ ಪ್ರೆಷರ್ ಇಂಜಿನಿಯರಿಂಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಪಾರ್ಟ್ ಒಂದು. ಎರಡನೇದು, ಪ್ರೆಷರ್ ಯಾವಾಗ ಬರುತ್ತೆ ಅಂತಂದರೆ, ನನಗೆ ಇಷ್ಟವಾಗದೇ ಇರ್ತಕ್ಕಂಥದ್ದನ್ನು ಮಾಡಲಿಕ್ಕೆ ಹೋದಾಗ ಅದು ಕಷ್ಟ ಅನಿಸುತ್ತೆ. ಆ ಕಷ್ಟದಿಂದ ಪ್ರೆಷರ್ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಯಾರೇ ಬಂದಾಗ ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯಾವಾಗಲೂ ನೋಡೋದು, ಕ್ಲಾಸಲ್ಲಿ ಹೋದ ತಕ್ಷಣ ಪಾಠಗಳು ಮಾಡೋದು, ಬರ್ಸ್ಕೊಳ್ಳೋದು, ನೋಟ್ಸ್ ಮಾಡೋದು, ಎಕ್ಸಾಮಿನೇಷನ್ ಮಾಡೋದು, ಮತ್ತೆ ರಿಪೀಟ್ ಮಾಡೋದು. ಅದಕ್ಕಿಂತ ಹುಡುಗರಲ್ಲಿ ಏನು ಮಾಡಬೇಕು ನಾವು ಅಂತಂದರೆ ಮೋರ್ ಆಫ್ ಇಂಟ್ರ್ಯಾಕ್ಷನ್. ಅದಕ್ಕೆ ನಾನು ಪ್ರತಿಯೊಂದು ಸಲ ಹೇಳ್ತೀನಿ, ಕ್ಲಾಸ್ ರೂಮಲ್ಲಿ ಏನಾಗಬೇಕಪ್ಪ ಅಂತಂದರೆ, ಈಸ್ ಇಟ್ ಲರ್ನಿಂಗ್ ಆರ್ ಈಸ್ ಇಟ್ ಇಂಟ್ರ್ಯಾಕ್ಷನ್? ಇಂಟ್ರ್ಯಾಕ್ಷನ್ ವಿತ್ ಲರ್ನಿಂಗ್ ಅಂದರೆ ಇಂಟ್ರ್ಯಾಕ್ಟಿವ್ ವೇ ಆಫ್ ಲರ್ನಿಂಗ್ ಆಗಬೇಕು ಅಂತ. ಆವಾಗ ಆಮೇಲೆ ಇನ್ನೊಂದು ಏನು ಅಂತಂದರೆ, ಇಟ್ಸ್ ಅನ್ ಆರ್ಟ್ ಆಫ್ ಎ ಟೀಚರ್ ಟು ಬ್ರಿಂಗ್ ದಿ ಕಾಂಪ್ಲಿಕೇಟೆಡ್ ಥಿಂಗ್ಸ್ ಟು ಅಂಡರ್ಸ್ಟ್ಯಾಂಡಬಲ್ ಲೆವೆಲ್, ಈವನ್ ಟು ಎನ್ ಅವರೇಜ್ ಆರ್ ಬಿಲೋ ಅವರೇಜ್. ಆ ಒಂದು ಕಲಿಕೆ ಆಗಬೇಕು. ಆ ಕಲಿಕೆ ಯಾವಾಗ ಸ್ಟೂಡೆಂಟ್ಸ್ಗೆ ನಾನು ಹೇಳ್ದಂಗೆ ಅರ್ಥ ಆಗ್ತಾ ಇದೆ, ಕ್ಲಾರಿಟಿ ಬರ್ತಾ ಇದೆ, ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರಿಪೀಟ್ ದೆಮ್ ಅನ್ನೋದು ಯಾವಾಗ ಆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಆವಾಗ ಪ್ರೆಷರ್ಸ್ ಬರಲ್ಲ. ಆ ಪ್ರೆಷರ್ ಯಾವಾಗ ಬರುತ್ತೆ ಅಂದರೆ, ಕಾಲೇಜಲ್ಲಿ ಹೋಗ್ತಾ ಇದ್ದೀನಿ ರೆಗ್ಯುಲರ್ ಆಗಿ, ಕ್ಲಾಸಸ್ಸು ಅಟೆಂಡ್ ಮಾಡ್ತಾ ಇದ್ದೀನಿ, ಆದರೆ ಕಲಿಕೆ ಏನೂ ಆಗ್ತಾ ಇಲ್ಲ. ಇವತ್ತಿನ ದಿವಸ ಒಂದು ಕಲಿಕೆ ಆಗಿಲ್ಲ, ಯಾವುದೋ ಒಂದು ಡೌಟ್ಸ್ ಬಂತು, ನಾಳೆ ಇನ್ನೊಂದು ಡೌಟ್ಸ್ ಬಂತು, ಕಡೆದಾಗೆ ಕ್ಯುಮ್ಯುಲೇಟಿವ್ ಆಫ್ ಡೌಟ್ಸ್ ಆಗೋಯ್ತು. ಕಡೆಗೆ ಏನಾಗುತ್ತೆ, ಈ ಒಂದು ಸಬ್ಜೆಕ್ಟು ಕೋರ್ಸು ತುಂಬ ಕಷ್ಟ ಆಗೋಯ್ತು. ಅವನೇನಾಗುತ್ತೆ, ಪ್ರೆಷರ್ ಸ್ಟಾರ್ಟ್ ಆಗುತ್ತೆ. ಯಾಕೆಂತಂದರೆ ಅಯ್ಯೋ ನಾಳೆ ಟೆಸ್ಟ್ ಬರ್ತಾ ಇದೆ, ಬರೀಲಿಕ್ಕಾಗಲ್ಲ, ಆ ಒಂದು ಭಯ ಬರುತ್ತೆ. ಅದರಿಂದ ನಾನು ಹೇಳೋದು ಏನು ಅಂತಂದರೆ, ಹುಡುಗರಿಗೆ ಫಸ್ಟು ಒಂದು ನನ್ನ ಸೂಚನೆ ಅಥವಾ ಅವರಿಗೆ ಒಂದು ಸಾರ್ಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಹೇಳ್ಬೋದು. ಏನಂತಂದರೆ, ನಿಮಗೆ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂತ ತಕ್ಷಣ ನೀವೇನು ಮಾಡಬೇಕು ಅಂತಂದರೆ, ರೈಸ್ ಯುವರ್ ಹ್ಯಾಂಡ್, ಆಸ್ ದಿ ಟೀಚರ್, ಮೇಡಮ್ ನನಗೆ ಈ ಒಂದು ಅಂಶ ತಾವು ಹೇಳಿದ್ದು ನನಗೆ ಅರ್ಥ ಆಗ್ತಾ, ಮತ್ತೊಂದು ಸಲ ಹೇಳ್ಬೋದೆ, ಎಕ್ಸ್ಪ್ಲೇನ್ ಮಾಡ್ಬೋದೆ. ಆವಾಗ ಟೀಚರು ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರೆ ಆಗಬಹುದು. ಇಲ್ಲಾಂದರೆ ಅಕಸ್ಮಾತ್ ಬೇರೆಯವ್ರಿಗೆಲ್ಲ ಆಗಿತ್ತು, ಈ ಒಬ್ಬನ ವಿದ್ಯಾರ್ಥಿಗೆ ಮಾತ್ರ ಆಗಿಲ್ಲ ಅಂದಾಗ ಟೀಚರ್ ಏನು ಹೇಳಬೇಕು, ಆಯಿತು ನೀವು ಈಗ ಮುಂದಕ್ಕೆ ಹೋಗೋಣ, ಆಮೇಲೆ ನನ್ನ ಜೊತೆ ಕೂತ್ಕೋಬೋದು, ನಿಮ್ಗೆ ಏನೇನು ಅರ್ಥ ಆಗಿಲ್ಲ ಅದನ್ನು ಮತ್ತೆ ಒಂದು ಹೇಳ್ಕೊಡ್ತೀನಿ ಅಂತ ಅದನ್ನು ಆ ಕನೆಕ್ಟಿವಿಟಿ ಬೆಳೆಸ್ಕೋಬೇಕು. ಇದು ಒಂದು ವೇ ಆಫ್ ರಿಡ್ಯೂಸಿಂಗ್ ದಿ ಪ್ರೆಷರ್ ಆಫ್ ಲರ್ನಿಂಗ್. ಯಾಕೆ ಹುಡುಗರು ಬಿಟ್ಟು ಹೋಗ್ತಾರೆ ಅಂತಂದರೆ ಹಲವಾರು ಕಾರಣಗಳು. ಇದು ಏನಂತಂದರೆ, ಯಾವುದೋ ಒಂದು ಪೇರೆಂಟ್ಸ್ ಫೋರ್ಸಿಂದ ನೀನು ಇಂಜಿನಿಯರಿಂಗ್ ಹೋಗಬೇಕು ಅಂತ ತಳ್ಳಿಬಿಟ್ಟಿರ್ತಾರೆ.
ಪಾಪ ಆ ಹುಡುಗನಿಗೆ ಆ ಒಂದು ಲೆವೆಲ್ ಆಫ್ ಲರ್ನಿಂಗ್ ಇಲ್ಲದೆ ಇರ್ಬೋದು. ಆವಾಗ ಏನಾಗುತ್ತೆ, ಅವನಿಗೆ ಭಯ ಉಟ್ಕೊಳ್ಳುತ್ತೆ. ನನಗೆ ಬೇಡ ಅಂದರೂ ನಮ್ಮ ಪೇರೆಂಟ್ಸ್ ಕೇಳಿಲ್ಲ, ಆದರೂ ನನಗೊಂದು ಪುಷ್ ಮಾಡಿಬಿಟ್ಟಿದ್ದಾರೆ ಅನ್ನೋದು ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಅವರು ಪುಷ್ ಮಾಡ್ತಾ ಇದ್ದಾರೆ, ಇಲ್ಲಿ ಬರಬೇಕಾಗತ್ತೆ, ಅಟೆಂಡ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಇವನು ಭವಿಷ್ಯ ರೂಪಿಸ್ಕೊಳ್ಳೋಕ್ಕಾಗಲ್ಲ. ಆವಾಗ ಈ ಒಂದು ಆಸಿಲೇಷನಲ್ಲಿ ಅವನೇನಾದ್ರೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಆವಾಗ ಏನು ಮಾಡ್ತಾನೆ, ಅವನೇ ಡಿಸೈಡ್ ಮಾಡ್ಕೊತಾನೆ, ಏನೋ ಆಗಿದ್ದಾಗಲಿ ನಾನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ನಾನಾಗೆ ಬಿಟ್ಟೋಗುವಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡ್ಕೊತಾನೆ. ಸೊ ಈ ರೀತಿ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇಫ್ ಯು ಸಿ, ಹುಡುಗರು ಇನ್ ಬಿಟ್ವೀನ್ ಬಿಟ್ಟು ಹೋಗುವಂಥದ್ದು ಮಿನಿಮಮ್ ಪರ್ಸೆಂಟೇಜ್. ದೇರ್ಫಾರ್ ಬಟ್ ಸ್ಟಿಲ್ ನಾವೇನು ಮಾಡ್ತೀವಿ ಅಂತಂದರೆ, ಆದಷ್ಟು ಅದಕ್ಕೆ ಏನು ಮಾಡಬೇಕು ಅಂದರೆ ಕೌನ್ಸಿಲಿಂಗ್ ಇರಬೇಕು. ಸಿ ಯು ಶುಡ್ ಹ್ಯಾವ್ ಎ ಕೌನ್ಸಿಲಿಂಗ್ ಸೆಂಟರ್ಸ್ ಇನ್ ದಿ ಇನ್ಸ್ಟಿಟ್ಯೂಟ್ ವೇರ್ ಸ್ಟೂಡೆಂಟ್ ಶುಡ್ ಹ್ಯಾವ್ ಎ ಫ್ರೀ ಮೈಂಡ್. ಇಫ್ ಎನಿಥಿಂಗ್ ಪ್ರೆಷರ್ ಅಂತ ಅಂದ ತಕ್ಷಣ ಸ್ಟೂಡೆಂಟ್ ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ಟು ಗೋ ಅಂಡ್ ಅಪ್ರೋಚ್ ದಿ ಕೌನ್ಸಿಲರ್ಸ್. ಆ ಕೌನ್ಸಿಲರ್ಸ್ ಏನು ಅಂತಂದರೆ, ಒಂದು ಲೆವೆಲು ಟೀಚರ್ಸ್ ಆಗಿರಬೇಕು, ಇನ್ನೊಂದು ಲೆವೆಲು ಕ್ವಾಲಿಫೈಡ್ ಸೈಕಾಟ್ರಿಸ್ಟ್ ಆಗಿರಬೇಕು. ಸೊ ಆ ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ಈ ಒಂದು ಅಂಶಗಳನ್ನ ಇಟ್ಕೊಂಡು ನಾವು ಎಲ್ಲೋ ಒಂದು ಈ ರೀತಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಮತ್ತೆ ದಾರಿಗೆ ತರಬಹುದೇ ಅನ್ನೋ ಪ್ರಯತ್ನ ಮಾಡಬಹುದು. ಅದು ಮಾಡ್ತಾ ಸುಮಾರು ಕಾಲೇಜುಗಳಲ್ಲಿ ಆಗ್ತಾ ಇದೆ. ಏಕೆಂತಂದರೆ ಎಲ್ಲ ಕಾಲೇಜುಗಳಲ್ಲಿ ಈಗ ಕೌನ್ಸಿಲಿಂಗ್ ಸೆಂಟರ್ ಇಸ್ ಅ ಮಸ್ಟ್ ಆ್ಯಂಡ್ ಟೀಚರ್ಸ್ ಆರ್ ಆ್ಯಕ್ಟಿಂಗ್ ಆ್ಯಸ್ ಅ ಪ್ರಾಕ್ಟರ್ಸ್. ಅಂತಂದ್ರೇನು, 20 ಸ್ಟೂಡೆಂಟ್ಸು ಒಂದು ಫ್ಯಾಕಲ್ಟಿ ಕೊಟ್ಟಿರ್ತಾರೆ, ಅವ್ರ ಜಾಬ್ ಇಸ್ ಟು ಮೆಂಟರ್ ದೆಮ್, ಮಾನಿಟರ್ ದೆಮ್ ಆ್ಯಂಡ್ ದೆನ್ ಕೌನ್ಸಿಲ್ ದೆಮ್. ಇದಾಗಬೇಕು. ಆದರೆ ಇದು ಅಚ್ಚುಕಟ್ಟಾಗಿ ನಡಿಬೇಕಾಗುತ್ತೆ. ಈ ರೀತಿಯೆಲ್ಲ ನಡೆದಾಗ ಈ ಒಂದು ಅಂಶವನ್ನು ಆಲ್ಮೋಸ್ಟ್ ಝೀರೋಗೆ ತರಬಹುದು. ಇದೊಂದು ಪ್ರಯತ್ನ ನಮ್ಮಲ್ಲೂ ಆಗ್ತಾ ಇದೆ, ಎಲ್ಲ ಕಾಲೇಜುಗಳು ಆಗ್ತಾ ಇದೆ. ಅದೇನಾದರೂ ಕಾಲೇಜುಗಳು ಇಲ್ಲ ಅಂದಾಗ ಅದನ್ನು ಮಾಡಿಸ್ಬೇಕಾಗತ್ತೆ. ಆದರೆ ಪೇರೆಂಟ್ಸ್ ಏನಪ್ಪ ಅಂತಂದ್ರೆ, ಇನ್ನೊಂದು ಏನಂತಂದರೆ, ಸರ್ ಹೇಳಿದ್ರು ಅಡ್ಮಿಷನ್ಸು ಯಾವ ಕಾಲೇಜಲ್ಲಿ ತೊಗೋಬೇಕು ಏನು ಅಂತಂದ್ಬಿಟ್ಟು. ನಾನು ಒಂದೇ ಒಂದು ಅಂಶ ಹೇಳ್ತೀನಿ, ಡೋಂಟ್ ಗೋ ಬೈ ವೆಬ್ಸೈಟ್ಸ್, ಡೋಂಟ್ ಗೋ ಬೈ ಅಡ್ವರ್ಟೈಸ್ಮೆಂಟ್ಸ್. ಪ್ಲೀಸ್, ಸಿನ್ಸ್ ಯು ಆರ್ ಗೋಯಿಂಗ್ ಟು ಡಿಫೈನ್ ದಿ ಫ್ಯೂಚರ್ ಆಫ್ ಯುವರ್ ವಾಟ್ಸ್, ನಿಮ್ಮ ಮಕ್ಕಳ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನೀವು ಸಂಸ್ಥೆಗಳನ್ನು ಯಾವುದಾದ್ರು ನೋಡಬೇಕು ಅಂತಂದರೆ ಆ ಸಂಸ್ಥೆಗೆ ಹೋಗಿ, ಮಗುನ ಕರ್ಕೊಂಡೋಗಿ ಇಂಟ್ರ್ಯಾಕ್ಟ್ ಮಾಡಿ, ಮ್ಯಾನೇಜ್ಮೆಂಟ್ ಆಗ್ಬೋದು, ಪ್ರಿನ್ಸಿಪಾಲ್ ಆಗ್ಬೋದು, ಸ್ಟೂಡೆಂಟ್ಸ್ ಆಗ್ಬೋದು, ಇವ್ರ ಜೊತೆ ಎಲ್ಲ ದಯವಿಟ್ಟು ಹೋಗಿ ನೀವು ಕೇಳಬೇಕಾಗತ್ತೆ. ಮಕ್ಕಳು ಅಲ್ಲಿ ಓದ್ತಾ ಇರ್ತಕ್ಕಂಥವ್ರ ಹತ್ರ ಇನ್ಪುಟ್ ತೊಗೋಬೇಕಾಗತ್ತೆ. ಆಮೇಲೆ ಅದರ ಬಗ್ಗೆ ನಿರ್ಧಾರ ಮಾಡಬೇಕಾಗತ್ತೆ. ಸೊ ಡೋಂಟ್ ಗೋ ಬೈ ಹೇರ್ಸೆ. ಕಾಲೇಜ್ ತುಂಬ ಚೆನ್ನಾಗಿದೆ ಅನ್ಬೋ, ಆದರೆ ನಮ್ಮ ಮಗನಿಗೆ ಅದು ಆಗದೆ ಹೋಗ್ಬೋದು, ನಮ್ಮ ಮಗಳಿಗೆ ಆಗದೆ ಹೋಗಿರ್ಬೋದು. ಸೊ ಅದರಿಂದ ಇದು ತುಂಬ ಮುಖ್ಯವಾದಂಥದ್ದು. ನೀವೇ ಹೋಗಿ, ಯಾಕೆಂದರೆ ಸ್ಕೂಲಲ್ಲಿ, ನರ್ಸರಿ ಸ್ಕೂಲಲ್ಲಿ ನೀವು ಪೇರೆಂಟ್ಸ್ ಗಂಟೆಗಟ್ಟಲೆ ಕಾಯ್ತೀರಾ ಇಂಟರ್ವ್ಯೂ ಮಾಡಲಿಕ್ಕೆ, ಟೀಚರ್ಸನ್ನು ಹೋಗಿ ಮೀಟ್ ಮಾಡಲಿಕ್ಕೆ. ಆದರೆ ಹುಡುಗರು ಬೆಳೀತಾ ಇದ್ದಂಗೆ ಏನು ಡಿಟ್ಯಾಚ್ಮೆಂಟ್ ಆಗುತ್ತೆ, ಆಗಬಾರದು. ಆಮೇಲೆ ಸೇರಿಸಿದ ಮೇಲೂ ಅಟ್ಲೀಸ್ಟ್ ಒನ್ಸ್ ಇನ್ 3 months ನೀವು ಕಾಲೇಜುಗಳಿಗೆ ಹೋಗ್ಬೇಕಾಗತ್ತೆ, ಟೀಚರ್ಸನ್ನು ಮೀಟ್ ಮಾಡಬೇಕಾಗತ್ತೆ, ಅಲ್ಲಿ ಒಂದು ಮೀಟಿಂಗ್ಗಳು ಮಾಡ್ಕೋಬೇಕಾಗತ್ತೆ, ನಿಮ್ಮ ತಿಳುವಳಿಕೆ ಇಟ್ಕೋಬೇಕಾಗತ್ತೆ. ಸೊ ಅದರಿಂದ ಈ ರೀತಿ ಮಾಡಿದಾಗ ಎಲ್ಲೋ ಒಂದು ಕನೆಕ್ಟಿವಿಟಿ ಆಗುತ್ತೆ. ಮಗು ಮನೆಗೆ ಬಂದ ತಕ್ಷಣ ಏನಪ್ಪ, ಯಾಕೆ ಇವತ್ತು ಲೇಟ್ ಆಯಿತು, ಏನಾಯಿತು, ಏನೇನು ನಡೀತಾ ಇದೆ ಸಮಸ್ಯೆಗಳಲ್ಲಿ ಅಂತ ಕೇಳುವಂಥ ಒಂದು ಅಭ್ಯಾಸವನ್ನು ರೂಪಿಸ್ಕೊಳ್ತಾರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳ ಭವಿಷ್ಯನ ಚೆನ್ನಾಗಿ ರೂಪಿಸ್ಕೋಬಹುದು. ಅಷ್ಟೇ. ಕುಲಕರ್ಣಿ ಸರ್, ಆಸ್ ರವಿಶಂಕರ್ ಸರ್ ವಾಸ್ ಟೆಲ್ಲಿಂಗ್, ಇನ್ಸ್ಟಿಟ್ಯೂಷನ್ಗಳ ರೋಲ್ ಕೂಡ ತುಂಬ ಮುಖ್ಯ ಆಗುತ್ತೆ ಒಂದು ಒಳ್ಳೆಯ ಎಂಜಿನಿಯರಿಂಗ್ ವ್ಯಕ್ತಿಯನ್ನು ಸಮಾಜಕ್ಕೆ ಕೊಡೋಕೆ ಅಂತ ಹೇಳಿ. ಸೊ ಇನ್ಸ್ಟಿಟ್ಯೂಷನ್ಗಳು ಬೇಸಿಕ್ ಆಗಿ ಮಾಡಬೇಕಾಗಿರೋದು ಏನು ಈ ನಿಟ್ಟಿನಲ್ಲಿ ಅಂತ ಹೇಳಿ, ಮೋರ್ ದ್ಯಾನ್ ಅಕಾಡೆಮಿಕ್ಸ್ ಅಥವಾ ಈ ಟೆಸ್ಟು ಎಕ್ಸಾಮ್ಗಳ ಪ್ರೆಷರನ್ನು ಹೊರತುಪಡಿಸಿ ಬೇರೆ ಏನು ಮಾಡಬೇಕು ಅಂತ ಹೇಳಿ. ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಈಗ ಏನು ಚಾಲೆಂಜ್ ಅಂತಂದರೆ, ಈಗ ಪ್ರೊಡ್ಯೂಸ್ ಮಾಡುವಂಥ ಮ್ಯಾನ್ ಪವರ್ ಏನಿದೆ, ಅಂದರೆ ವಿದ್ಯಾರ್ಥಿಗಳನ್ನು ಓವರಾಲ್ ಡೆವಲಪ್ಮೆಂಟ್ ಅಂತ ನಾವು ಹೇಳೋದು, 360 ಡಿಗ್ರಿ ಡೆವಲಪ್ಮೆಂಟ್ ಅಂತ. ಅಂದರೆ ಬರೀ ಅವರನ್ನು ಬುಕ್ಕಿಶ್ ಮಾಡಿ, ಆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಿ, ಕರಿಕ್ಯುಲಮನ್ನು ಕಂಪ್ಲೀಟ್ ಮಾಡಿ, ನಮ್ಮದು ಇಲ್ಲಿ ಪೋರ್ಷನ್ ಮುಗೀತು, ನೀವು 160 ಕ್ರೆಡಿಟ್ಸ್ ನಿಮ್ಮ ಆಗಬೇಕಾಯಿತು, ನಿಮ್ಮದು 160 ಕ್ರೆಡಿಟ್ ಆಗಿಬಿಡಿದೆ, ನಾವು ಎಲಿಜಿಬಲ್ ಫಾರ್ ಡಿಗ್ರಿ. ನೋ, ದಟ್ ಇಸ್ ನಾಟ್ ಕರೆಕ್ಟ್. ವಿದ್ಯಾರ್ಥಿಗಳಿಗೆ ಇವತ್ತಿನ ರಿಕ್ವೈರ್ಮೆಂಟ್ನಲ್ಲಿ, ಸೊ ವಿ ಹ್ಯಾವ್ ಟು ಬಿಲ್ಡ್ ದೆಮ್ ಕಂಪ್ಲೀಟ್ಲಿ. ಅದಕ್ಕೆ ಏನು ಅಂತಂದರೆ, ಅವ್ರಿಗೆ ರಿಕ್ವೈರ್ಮೆಂಟ್ ಆಫ್ ದಿ ಸಾಫ್ಟ್ ಸ್ಕಿಲ್ ಅಂತಂದರೆ ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಏನು, ಅವ್ರ ಲೀಡರ್ಶಿಪ್ ಕ್ವಾಲಿಟೀಸ್ ಏನಿದೆ, ಹೌ ವೆಲ್ ದೇ ಆರ್ ಇನ್ ಟೈಮ್ ಮ್ಯಾನೇಜ್ಮೆಂಟ್, ಹೌ ಗುಡ್ ದೇ ಆರ್ ಇನ್ ಕಮ್ಯುನಿಕೇಷನ್, ಆಲ್ ದೋಸ್ ಥಿಂಗ್ಸ್ ಅದರ್ ದ್ಯಾನ್ ದಿ ಟೆಕ್ನಿಕಲ್ ಸ್ಕಿಲ್ಸ್ ಅವರಿಗೆ ವಿದ್ಯಾರ್ಥಿಗಳಿಗೆ ಇದು ಕೂಡ ಬೇಕಾಗ್ತದೆ. ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ಬರೀ ಪಾಠ ಮಾತ್ರ ಮಾಡಲಿಕ್ಕೆ ಪ್ರಾವಿಷನ್ ಇರಬಾರ್ದು, ದೇರ್ ಆಲ್ಸೋ ಹ್ಯಾಸ್ ಟು ಬಿ ಪ್ರಾವಿಷನ್ ಫಾರ್ ದ ಸ್ಕಿಲ್ ಡೆವಲಪ್ಮೆಂಟ್ ಲೈಕ್ ದಿ ಸಾಫ್ಟ್ ಸ್ಕಿಲ್ಸ್. ನಾವು ಇದು ಒಂದು. ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಬರೀ ಓದೋದು ಅನ್ನೋದಕ್ಕಿಂತ ಆಟ ಅಂತ ಹೇಳ್ತೀವಲ್ಲ, ಅಂದರೆ ದೇರ್ ಹ್ಯಾಸ್ ಟು ಬಿ ಪ್ರಾವಿಷನ್ ಫಾರ್ ದಿ ಸ್ಪೋರ್ಟ್ಸ್. ಒಳ್ಳೆ ಅಂದರೆ ಸ್ಟೂಡೆಂಟ್ಸ್ಗಳಿಗೆ ಅವರ ಹವ್ಯಾಸಗಳಿದೆ, ಅವುಗಳನ್ನ ಡೆವಲಪ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಆಮೇಲೆ NCC ಮತ್ತು NSS ವಿಂಗ್ಗಳಿಂತ ಇರಬೇಕು. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಕನ್ಸರ್ನ್ ಇರ್ತದೆ, ದೇ ವಾಂಟ್ ಟು ಡೂ ದಿ ಸೋಷಿಯಲ್ ಸರ್ವಿಸ್ ಆ್ಯಂಡ್ ಥ್ರೂ ಇನ್ಸ್ಟಿಟ್ಯೂಷನ್ ದೇ ಶುಡ್ ಡೆವಲಪ್. ಅದಕ್ಕೆ NSSಗಳಿರಬೇಕು. ಆಮೇಲೆ ಸಾಕಷ್ಟು ಕ್ಲಬ್ಗಳಿರಬೇಕು, ಹಾಬಿ ಕ್ಲಬ್ಸ್ಗಳೆಲ್ಲ.
ಅಂದರೆ ಸಂಬಡಿ ಮೇ ಬಿ ಇಂಟ್ರೆಸ್ಟೆಡ್ ಇನ್ ಸ್ಪೋರ್ಟ್ ಕ್ಲಬ್ಬು, ಇಫ್ ದೇರ್ ಇಂಟ್ರೆಸ್ಟೆಡ್ ಇನ್ ಫೋಟೋಗ್ರಾಫಿ ಕ್ಲಬ್ಬು, ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಮ್ಯೂಸಿಕ್ ಕ್ಲಬ್ಬು. ಹೀಗೆ ವಿದ್ಯಾರ್ಥಿಗಳಿಗೆ ಅದರ್ ದ್ಯಾನ್ ದಿ ಟೆಕ್ನಿಕಲ್ ಥಿಂಗ್ಸ್ ಬೇರೆ ಬೇರೆ ಇವುಗಳನ್ನು ಕೂಡ ಅಂದರೆ ಸಾಫ್ಟ್ ಸ್ಕಿಲ್ಗಳನ್ನು ಕೂಡ ಕೊಡುವಂಥ ಪ್ರಾವಿಷನ್ನ ಇನ್ಸ್ಟಿಟ್ಯೂಷನ್ಸ್. ಇನ್ಫ್ಯಾಕ್ಟ್ ನಿನ್ನೆ ಸೆಷನಲ್ಲಿ ಪ್ಲೇಸ್ಮೆಂಟ್ ಆಫೀಸರ್ ಕೂಡ ಮಾತನಾಡುವಾಗ ಹೇಳ್ತಾ ಇದ್ರು, ಈಗ ಪಾಸ್ ಆಗಿ ಆಚೆ ಬರ್ತಿದ್ದಾರೆ ವಿದ್ಯಾರ್ಥಿಗಳು, ಬಟ್ ನಮ್ಮ ರಿಕ್ವೈರ್ಮೆಂಟ್ಗೆ ಮ್ಯಾಚ್ ಆಗ್ತಾ ಇಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆ ಎಕ್ಸ್ಪೆಕ್ಟೇಷನ್ ವಿದ್ಯಾರ್ಥಿಗಳಲ್ಲಿ ಕಾಣೋಕೆ ಸಿಗ್ತಾ ಇಲ್ಲ. ಪ್ರಾಬಬ್ಲಿ ನೀವಾಗಲೇ ಹೇಳ್ತಾ ಇದ್ದಾಗೆ ಸ್ಕಿಲ್ ಡೆವಲಪ್ಮೆಂಟ್. ಸೊ ಇದು ಕೂಡ ಈ ಎಕ್ಸಲೆನ್ಸ್ ರೀಚ್ ಆಗಲಿಕ್ಕೆ ಇನ್ಸ್ಟಿಟ್ಯೂಷನ್ಗಳು ಮಾಡಲೇಬೇಕಾದ ಕರ್ತವ್ಯನ ಅಂತ. ಅದಕ್ಕೆ ಏನಾಗಿದೆ ಅಂದರೆ, ಈಗ ಒಮ್ಮೆ ಕರಿಕ್ಯುಲಮ್ ಡೆವಲಪ್ ಮಾಡಿದ ಮೇಲೆ ಕರಿಕ್ಯುಲಮ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಅಂದರೆ ಚೇಂಜ್ ಮಾಡಬೇಕು ಅಂದರೆ ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ ಅಬೌಟ್ 3 to 4 years. ಆದರೆ ಟೆಕ್ನಾಲಜಿ ಎಷ್ಟು ಫಾಸ್ಟಾಗಿ ಅಡ್ವಾನ್ಸ್ ಆಗ್ತಾ ಇದೆ ಅಂತಂದರೆ ಎವ್ರಿ ಡೇ ದೇರ್ ಇಸ್ ಅ ನ್ಯೂ ರಿಕ್ವೈರ್ಮೆಂಟ್. ಇವತ್ತು ಕಲ್ತಿರುವಂಥದ್ದು ನಾಳೆ ಇಲ್ಲದೇನೂ ಇರ್ಬೋದು, ನಾಳೆ ಕಲಿಯುವಂಥದ್ದು ಮುಂದೆ ಇರದೇನೂ ಇರ್ಬೋದು. ಆ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಅದಕ್ಕೆ ಪ್ರೊಫೆಸರ್ ರವಿಶಂಕರ್ ಹೇಳಿದರು ಲೈಫ್ ಲಾಂಗ್ ಲರ್ನಿಂಗ್ ಅಂತ. ಲರ್ನಿಂಗ್ ಈಸ್ ನಾಟ್ 1 day or 2 day ಜಾಬ್, ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್ ಟು ದ್ಯಾಟ್. ಇದನ್ನು ಮಾಡಬೇಕಾದ್ರೆ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ಗಳೇನಿದೆ, ಈಗ ನಾವು ಇಂಡಸ್ಟ್ರಿ 4.0 ಅಂತ ಹೇಳಿ ಹೇಳ್ತೀವಿ, ಇವೆಲ್ಲವುಗಳು ಕೂಡ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್ ಏನಿದೆ, ವಾಟ್ ಕೈಂಡ್ ಆಫ್ ದಿ ಸ್ಕಿಲ್ಸ್ ರಿಕ್ವೈರ್ಡ್ ಅಂತ ದೇ ಹ್ಯಾವ್ ಬೀನ್ ಮ್ಯಾಪ್ಡ್, ದೇ ಹ್ಯಾವ್ ಬೀನ್ ಲಿಸ್ಟೆಡ್. ಇವುಗಳನ್ನು ಎಷ್ಟು ಕರಿಕ್ಯುಲಮ್ದಲ್ಲಿದೆ ಅಂತ ನಾವು ಮುಂಚೆ ನೋಡಬೇಕು. ಅಂದರೆ ಮೇ ಬಿ 70% ಆಫ್ ದಟ್ ಈಸ್ ಕವರ್ಡ್ ಆರ್ 60% ಆಫ್ ದಟ್ ಈಸ್ ಕವರ್ಡ್. ಬಟ್ ಇನ್ನು 40% ಏನಿದೆ ವಿಚ್ ಇಸ್ ನಾಟ್ ಬೀಂಗ್ ಕವರ್ಡ್ ಇನ್ ದ ಕರಿಕ್ಯುಲಮ್, ಇನ್ಸ್ಟಿಟ್ಯೂಷನ್ ಶುಡ್ ಮೇಕ್ ಪ್ರಾವಿಷನ್ ಟು ಆಫರ್ ದ್ಯಾಟ್. ಅದನ್ನು ಕೊಡಬೇಕು. ಅಲ್ಟಿಮೇಟ್ಲಿ ವೆನ್ ದ ಸ್ಟೂಡೆಂಟ್ಸ್ ದೇ ಪಾಸ್ ಔಟ್, ದೇ ಶುಡ್ ನಾಟ್ ಫೀಲ್ ದಟ್ ಗ್ಯಾಪ್. ಇದು ಇಂಡಸ್ಟ್ರಿ ಬೇಕು, ಇದು ನನಗೆ ಕಲೀಲಿಕ್ಕೆ ಆಗಲಿಲ್ಲ, ಇಂಡಸ್ಟ್ರಿ ರಿಕ್ವೈರ್ಸ್ ದಿಸ್ ಬಟ್ ಐ ಕುಡ್ ನಾಟ್ ಡೂ ದಿಸ್ ಅಂತ ಫೀಲಿಂಗ್ ಬರಬಾರ್ದು. ಅದಕ್ಕೆ ವಾಟ್ ಎವರ್ ದಿ ಸ್ಕಿಲ್ಸ್ ದಟ್ ರಿಕ್ವೈರ್ಡ್ ಟು ಬಿ ರೆಡಿ ಫಾರ್ ದಿ ಇಂಡಸ್ಟ್ರಿ. ಆ್ಯಂಡ್ ಇವತ್ತಿನ ಪ್ರೆಸೆಂಟ್ ಕಾಂಟೆಕ್ಸ್ನಲ್ಲಿ ದೆರ್ ಇಸ್ ಒನ್ ಮೋರ್ ವರ್ಡ್ ಕಾಲ್ಡ್ ಆಸ್ ಇಂಡಸ್ಟ್ರಿ ರೆಡಿ ಇಸ್ ಒನ್ ಥಿಂಗ್, ಇಂಡಸ್ಟ್ರಿ ರೆಡಿ ಫ್ರಮ್ ಡೇ 1. ಅಂದರೆ ನೀವು ನಿಮ್ಮ ಇಂಜಿನಿಯರಿಂಗ್ ಮುಗಿಸಿ ಹೊರಗೆ ಬಂದಾಗ ಮತ್ತೆ ಕಂಪ್ನಿಗಳು ನಿಮ್ಮ ಮೇಲೆ ಟ್ರೈನಿಂಗಿಗೋಸ್ಕರವಾಗಿ ದೇ ಶುಡ್ ನಾಟ್ ಸ್ಪೆಂಡ್ ದಿ ಟೈಮ್ ಆ್ಯಂಡ್ ಮನಿ, ದೇ ಶುಡ್ ನಾಟ್ ಸ್ಪೆಂಡ್. ಈ ಇನ್ಸ್ಟಿಟ್ಯೂಷನ್ಗಳಲ್ಲಿ ಡೆವಲಪ್ಮೆಂಟ್ ಹೇಗಿರಬೇಕು ಅಂತಂದರೆ ಇಮಿಡಿಯೇಟ್ಲಿ ಆಫ್ಟರ್ ದಿ ಕಂಪ್ಲೀಷನ್ ದೇ ಶುಡ್ ಬಿಕಮ್ ರೆಡಿ ಫಾರ್ ದಿ ಜಾಬ್ಸ್. ಅದನ್ನು ಮಾಡಲಿಕ್ಕೆ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ದೇ ಹ್ಯಾವ್ ಟು ಬಿ ಪ್ರಿಪೇರ್ಡ್. ದೇ ಶುಡ್ ಹ್ಯಾವ್ ದಿ ಸ್ಕಿಲ್ಡ್ ಪೀಪಲ್ ಹೂ ಕ್ಯಾನ್ ಡೂ ದ್ಯಾಟ್. ದೇ ಶುಡ್ ಹ್ಯಾವ್ ದಿ ಕ್ವಾಲಿಫೈಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಹೂ ಕ್ಯಾನ್ ಮ್ಯಾನೇಜ್ ದಿಸ್. ಇಂಥವುಗಳನ್ನು ಮಾಡಿದರೆ ಮಾತ್ರ ಇನ್ಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಬಿ ದಿ ಬೆಸ್ಟ್. ಇವೆಲ್ಲ ಆಗಬೇಕು ಅಂತಂದರೆ ಪ್ರೊಫೆಸರ್ ರವಿಶಂಕರ್ ಹೇಳಿದಾಗೆ ಇದರಲ್ಲಿ ವಿದ್ಯಾರ್ಥಿಗಳದ ಪಾಲು ಮತ್ತು ಪೇರೆಂಟ್ಸ್ ಪಾಲು ಕೂಡ ಜಾಸ್ತಿ ಇದೆ. ಸುಮ್ಮನೆ ಒಂದು ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಮಾಡಿಬಿಟ್ಟು ಕೈ ತೊಳ್ಕೊಂಡೆ ನನ್ನ ಕೆಲಸ ಮುಗೀತು ಅಂತ ಅನ್ನುವಂಥ ಕಾಲಗಳಿಲ್ಲ. ಅಂದರೆ ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಅಪ್ಡೇಟೆಡ್. ಏನಾಗ್ತಾ ಇದೆ, ಏನು ನಡೀತಾ ಇದೆ, ಈಸ್ ಇಟ್ ರಿಯಲಿ ಹ್ಯಾಪ್ನಿಂಗ್ ಆರ್ ನಾಟ್. ವಿದ್ಯಾರ್ಥಿಗಳು ಕೂಡ ಕ್ವಶನ್ ಮಾಡುವಂಥ ಒಂದು ಸಂಪ್ರದಾಯವನ್ನು ಬೆಳೆಸ್ಕೋಬೇಕು. ಸರ್ ಇದು ನನಗೆ ಬೇಕು, ಯಾಕೆ ನೀವು ಕೊಡ್ತಾ ಇಲ್ಲ, ಇಂಥ ಒಂದು ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಇದೆ, ವೈ ಯು ಆರ್ ನಾಟ್ ಟೀಚಿಂಗ್ ದಿಸ್. ವಿದ್ಯಾರ್ಥಿಗಳು ಕೂಡ ದೇ ಹ್ಯಾವ್ ಟು ಬಿ ಅಲರ್ಟ್, ಬಿಕಾಸ್ ನಾವು ಸ್ಟೂಡೆಂಟ್ಸ್ ಆರ್ ಮೋರ್ ಅವೇರ್ ದ್ಯಾನ್ ದ ಫ್ಯಾಕಲ್ಟಿ ಆ್ಯಂಡ್ ದ ಇನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಆ್ಯಂಡ್ ದೇ ಶುಡ್ ಗೆಟ್ ವಾಟ್ ಎವರ್ ದೇ ವಾಂಟೆಡ್. And if there is a communication from both the ends, institution makes the effort, and students and the parents they demand for the things, and if both the things happen, I am very sure that kind of the students who are going to pass out and come to the market, they are going to be the best. True. ರವಿಶಂಕರ್ ಸರ್, ಈ ಇಂಜಿನಿಯರಿಂಗ್ ಕಲ್ಚರ್ ಬಗ್ಗೆ ನಾವು ಮಾತನಾಡ್ತೀವಿ. ಅಲ್ಲಿ ಸೆಲ್ಫ್ ಎಕ್ಸ್ಪರ್ಟೈಸ್ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಟೀಮ್ ವರ್ಕಲ್ಲಿ ವಿದ್ಯಾರ್ಥಿಗಳು ಇಂಜಿನಿಯರ್ಗಳಾದಾಗ ಆ ಒಂದು ವಾತಾವರಣಕ್ಕೆ ತಮ್ಮನ್ನು ತಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತೇಳಿ. ಸೊ ಎಂಜಿನಿಯರಿಂಗ್ ಕಲಿತಿರೋ ವಿದ್ಯಾರ್ಥಿಗಳು ಈ ಸೆಲ್ಫ್ ಎಕ್ಸ್ಪರ್ಟೈಸ್ ಜೊತೆಗೆ ಟೀಮ್ ವರ್ಕ್ ಇದಕ್ಕೆ ಹೇಗೆ ಮೌಲ್ಡ್ ಮಾಡ್ಕೊಳ್ತಾ ಹೋಗಬೇಕು ತಮ್ಮನ್ನು ತಾವು ಅಂತ ಹೇಳಿ. ಮೇಡಮ್, ಈಗ ಇದು ತುಂಬ ಇಂಪಾರ್ಟೆಂಟ್ ಅಂಶ ಇದೆ. ಯಾಕೆಂತಂದರೆ ಪ್ಲೇಸ್ಮೆಂಟ್ ಆಗತ್ತೆ ಅಂತ ಇಟ್ಕೊಳ್ಳೋಣ, ಅವ್ರಿಗೆ ಮನೆ ಪಕ್ಕದಲ್ಲೇ ಸಿಗತ್ತೆ ಅಂತಲ್ಲ, ಅಥವಾ ನಾವಿರ್ತಕ್ಕಂಥ ಜಾಗದಲ್ಲಿ ಸಿಗತ್ತೆ ಅಂತಲ್ಲ, ಅಥವಾ ನಾವಿರ್ತಕ್ಕಂಥ ಏನೋ ರಾಜ್ಯದಲ್ಲಿ ಸಿಗಬೇಕು ಅಂತಿಲ್ಲ. ಇಟ್ ಮೇ ಬಿ ಎನಿವೇ ಇನ್ ದಿ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದಿ ವರ್ಲ್ಡ್ ಆಗ್ಬೋದು. ಅಂತಂದರೆ ದೆನ್ ಕ್ವಶನ್ ಕಮ್ಸ್ ಅಡಾಪ್ಟಬಿಲಿಟಿ ಅಂದರೆ ಟು ದಿ ಎನ್ವೈರ್ನ್ಮೆಂಟ್ ಆಗಿರ್ಬೋದು, ಅಗೈನ್ ಟು ದಿ ಗ್ರೂಪ್ ಆಫ್ ದಿ ಪೀಪಲ್ ಆಗಿರ್ಬೋದು, ಇದೆಲ್ಲ ಬರಬೇಕಾದ್ರೆ ಅಂತಂದರೆ ಆ ಅಡಾಪ್ಟಬಿಲಿಟಿ ಫ್ಯಾಕ್ಟ್ರನ್ನ ನಾವು ಹುಡುಗರಿಗೆ ಎನ್ಹಾನ್ಸ್ ಮಾಡಬೇಕಾಗುತ್ತೆ, ತಿಳುವಳಿಕೆ ಮಾಡಬೇಕು. ಆವಾಗ ಏನು ಮಾಡಬೇಕು ಅಂತಂದ್ರೆ ಸರ್ ಹೇಳ್ದಂಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ಒಂದು ಸಾಫ್ಟ್ ಸ್ಕಿಲ್ ಹೇಳ್ತೀವಿ, ಅದು ಒನ್ ಈಸ್ ಟೆಕ್ನಿಕಲ್ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಈ ಸಾಫ್ಟ್ ಸ್ಕಿಲ್ ಬಂದಾಗ ಈ ಬಿಹೇವಿಯರಲ್ ಆ್ಯಟಿಟ್ಯೂಡ್ ಏನು ಹೇಳ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಅಂಶವನ್ನು ಕರಿತೀವಿ. ಆಮೇಲೆ ಟೀಮ್ ವರ್ಕ್ ರಿಲೇಟೆಡ್ ಸಮ್ ಆಫ್ ದಿ ಗೇಮ್ಸ್ ಆಗಿರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಈ ಒಂದು ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತೀವಿ. ಆ ಮಾಡಿದಾಗ ಏನು ಅಂತಂದರೆ ಈಗ ಟೀಮ್ ಮಾಡಬೇಕು ಅಂದಾಗ ಇಟ್ಸ್ ನಾಟ್ ದಟ್ ಅವ್ರ ಕ್ಲೋಸ್ ಫ್ರೆಂಡ್ಸು ನಾವೆಲ್ಲ ಸೇರ್ಕೊಂಡ್ಬಿಡ್ತೀವಿ, ಅದು ಬೆಳೆಯಲ್ಲ. ಅವಾಗ ಏನು ಮಾಡ್ತಿದ್ರೆ
ಸ್ಟೂಡೆಂಟ್ಸ್ ಆಗಿರ್ಬೋದು, ಆದರೆ ಎಲ್ಲ ಸ್ಟೂಡೆಂಟ್ಸು ಸೇರಿ ಪ್ಲೇಸ್ಮೆಂಟ್ ಟ್ರೈನ್ ಆಗೋ ಅಂತ. ಆವಾಗ ಏನು ಮಾಡ್ತೀವಿ, ಎಲ್ಲ ಕಡೆಯಿಂದ ರೀಜನ್ ವೈಸ್ ಡಿಫ್ರೆಂಟ್ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ, ಅಲ್ಲಿ ಒಂದು ಟೀಮ್ ಮಾಡಬೇಕಾಗತ್ತೆ. ಆಮೇಲೆ ಆ ಟೀಮಲ್ಲಿ ಲೀಡರ್ ಅಂತ ಆಗಬೇಕಾಗತ್ತೆ. ಆ ಲೀಡರ್ ಅಂತಂದರೆ ಒಂದೊಂದು ಆ್ಯಕ್ಟಿವಿಟಿಗೆ ಒಂದೊಂದು ಟೈಮು ಒಂದೊಂದು ವಿದ್ಯಾರ್ಥಿನ ಚೂಸ್ ಮಾಡಬೇಕಾಗತ್ತೆ. ಅದು ಇಟ್ ಶುಡ್ ಗೋ ಆನ್ ರೊಟೇಷನ್. ಸೊ ಆ ಥರ ಮಾಡಿ ಅವರಿಗೆ ಆದಷ್ಟು ಆ್ಯಕ್ಟಿವಿಟೀಸ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಲ್ಲಿ ನಾವು ಮಾಡಿದಾಗ ಟೀಮ್ ಒಂದು ಕಡೆ ಬೆಳವಣಿಗೆ ಆಗುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಅವರಿಗೆ ಒಂದು ಅಂಶ ಕೊಟ್ಬಿಡ್ಬೇಕು. ಕಮಾನ್, ಯು ಚೂಸ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್, ಕಮ್ ಔಟ್ ವಿತ್ ಪರ್ಟಿಕ್ಯುಲರ್ ಯುವರ್ ಪ್ಲಾನ್ ಆಫ್ ಆ್ಯಕ್ಷನ್ ಅನ್ನೋದನ್ನು ಅವರಿಂದ ಮಾಡಬೇಕಾಗತ್ತೆ. ಆವಾಗ ಅವರಲ್ಲಿ ಅನ್ಯೂನ್ಯತೆ ಹೆಂಗೆ ಬೆಳೀತು, ಯಾಕೆಂದರೆ ಅವರು ಡಿಸ್ಕಸ್ ಮಾಡಬೇಕಾಗತ್ತೆ, ಆಮೇಲೆ ಈಗೋಯಿಸ್ಟಿಕ್ ಹೋಗ್ಬೇಕಾಗತ್ತೆ. ಸೊ ಈ ರೀತಿ ಒಂದು ಆ್ಯಕ್ಟಿವಿಟೀಸನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಟೀಮ್ ಲೀಡರ್ಶಿಪ್ ಏನಿದೆ, ಆ ಕ್ವಾಲಿಟೀಸ್ ಏನಿದೆ, ಅದನ್ನು ನಾವು ಬೆಳವಣಿಗೆ ಮಾಡಬೇಕಾಗುತ್ತೆ. ಮಾಡಿದಾಗ ಆಗುತ್ತೆ. Just adding to him, just to give an example, I think somebody had a sneezing problem. ಮೂಗಿನಿಂದ ನೀರು ಬರ್ತಾಯಿತ್ತು, ಸ್ನೀಸ್ ಆಗ್ತಾಯಿತ್ತು. ಸೊ ಹಿ ಗೋಸ್ ಟು ಎ ಡಾಕ್ಟರ್ ಹೇಳಿದ್ರಂತೆ, ನೋ ಇದು ನನಗೆ ನೋಡ್ಲಿಕ್ಕಾಗಲ್ಲ, ಇದು ENT ಸ್ಪೆಷಲಿಸ್ಟ್ ಹತ್ರ ಹೋಗಬೇಕು ಅಂತ. ದೆನ್ ಹಿ ಗೋಸ್ ಟು ENT ಸ್ಪೆಷಲಿಸ್ಟ್. ENT ಸ್ಪೆಷಲಿಸ್ಟ್ಗೆ ಹೋದ ತಕ್ಷಣ ನೋಡಿಬಿಟ್ಟು ನೋಡಿ, ನೋ ಐ ಥಿಂಕ್ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ದ ಲೆಫ್ಟ್ ನಾಸ್ಟ್ರಿಲ್ ಆ್ಯಂಡ್ ಯು ಹ್ಯಾವ್ ಟು ಗೋ ಟು ದಿ ಡಾಕ್ಟರ್ ಹೂಸ್ ಎಕ್ಸ್ಪರ್ಟೈಸ್ ಇನ್ ದ ಲೆಫ್ಟ್ ನಾಸ್ಟ್ರಿಲ್ ಅಂದು. ಆಮೇಲೆ ಲೆಫ್ಟ್ ನಾಸ್ಟ್ರಿಲ್ ಡಾಕ್ಟರ್ ಹತ್ರ ಹೋದ ತಕ್ಷಣ ಅವ್ರು ಹೇಳಿದ್ರಂತೆ, ನೋ ಐ ಹ್ಯಾವ್ ಸೀನ್ ದಿಸ್ ಬಟ್ ದ ಪ್ರಾಬ್ಲಮ್ ಈಸ್ ವಿತ್ ದ ರೈಟ್ ನಾಸ್ಟ್ರಿಲ್, ಯು ಹ್ಯಾವ್ ಟು ಗೋ ಟು ಹಿಮ್ ಅಂತ. ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದರೆ, ಈಗಿನ ಕಾಂಪಿಟೇಷನ್ದಲ್ಲಿ ಪ್ರತಿಯೊಂದು ಫೀಲ್ಡ್ಗೂ ಕೂಡ ದೇರ್ ಇಸ್ ಎ ಎಕ್ಸ್ಪರ್ಟೈಸ್. ENT ಆಗಿರ್ಬೋದು, ನಾಸ್ಟ್ರಿಲ್ ಆಗಿರ್ಬೋದು, ಮೇ ಬಿ ನೋಷನ್, ಬಟ್ ಎಕ್ಸ್ಪರ್ಟೈಸ್ ಈಸ್ ರಿಕ್ವೈರ್ಡ್. ಎಂಜಿನಿಯರಿಂಗ್ನಲ್ಲಿ ಕೂಡ ಸಿಮಿಲರ್ ಕೈಂಡ್ ಆಫ್ ದಿ ಅಪ್ರೋಚ್ ಈಸ್ ಕಮಿಂಗ್ ಆ್ಯಂಡ್ ಯು ನೀಡ್ ಟು ಬಿ ಎಕ್ಸ್ಪರ್ಟೈಸ್ಡ್ ಇನ್ ಎ ಪರ್ಟಿಕ್ಯುಲರ್ ಫೀಲ್ಡ್. ಯಾವಾಗ ನಿಮ್ಮದು ಎಕ್ಸ್ಪರ್ಟೈಸ್ ಬರ್ತದೆ, ಒಂದು ಎಕ್ಸ್ಪರ್ಟೈಸ್ನಿಂದ ಸಿಸ್ಟಮನ್ನೇ ಡೆವಲಪ್ ಮಾಡೋಕ್ಕೆ ಆಗೋದಿಲ್ಲ. ಯಾವುದೇ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟಾಗಿ ತೊಗೊಂಡಾಗ you don't require one expertise, it is going to be multiple of expertises. So many people have to join together. When so many people have to work, as Madam told, it is going to be teamwork. I may be expertised in one area and other is going to be expertised in other area, and when the experts are being put together, they are going to make one team. So and hence the teamwork comes, so you have to be prepared to work in a team. ಟ್ರೂ ಸರ್. ಕಡೆಯದಾಗಿ ಪ್ರಬಲ್, ಇದಾದಮೇಲೆ ಪೇರೆಂಟ್ಸ್ ಹಾಗೆ ಸ್ಟೂಡೆಂಟ್ಸ್ಗೆ ಯಾರಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ನನ್ನ ಕಡೆಯಿಂದ ಕೊನೆ ಪ್ರಶ್ನೆ, ನೆನ್ನೆ ಈ ಕಾರ್ಯಕ್ರಮ ಇಂಟ್ರಡಕ್ಷನಲ್ಲಿ ಒಂದು ಸಾಲ್ ಬಂತು, ಸೈನ್ಸ್ ಮೇ ಅಮ್ಯೂಸರ್ಸ್, ಇಟ್ ಮೇ ಫ್ಯಾಸಿನೇಟರ್ಸ್, ಬಟ್ ಇಟ್ ಈಸ್ ದ ಎಂಜಿನಿಯರಿಂಗ್ ವಿಚ್ ಕ್ಯಾನ್ ಚೇಂಜ್ ದ ವರ್ಲ್ಡ್ ಅಂತೇಳಿ. ಸೊ ಪ್ರಪಂಚದಲ್ಲಿ ಒಂದು ಸಕಾರಾತ್ಮಕ, ಒಂದು ಪಾಸಿಟಿವ್ ಪ್ರೊಡಕ್ಟಿವ್ ಚೇಂಜ್ ತರಬೇಕು ಅಂದರೆ ಅದು ಎಂಜಿನಿಯರ್ಗಳಿಂದ ಸಾಧ್ಯ ಅಂತೇಳಿ. ಸೊ ಅಂಥ ಎಂಜಿನಿಯರ್ಗಳಾಗಬೇಕು ಅಂದರೆ ನಿಮ್ಮ ಕಡೆಯಿಂದ ಒಂದೆರಡು ಟಿಪ್ಸ್ಗಳು ಸ್ಟೂಡೆಂಟ್ಗಳಿಗೆ ಇಬ್ರಿಗೂ. Engineering is one branch which is going to be a passionate branch. ನೀವು ಸ್ವಲ್ಪ ಅಂದರೆ if you go back maybe about 5 years back or 6 years back or maybe 10 years back, what used to be the lifestyle and what you are seeing it now ಅಂತ ನೋಡಿದರೆ ಗೊತ್ತಾಗ್ಬಿಡ್ತದೆ. ಮುಂಚೆ people used to struggle to make one phone call because there used to be only landlines. ಕನೆಕ್ಟ್ ಆದರೆ ಆಯಿತು, ಆಗದೆ ಹೋದರೆ ಇಲ್ಲ. ಇವತ್ತು ನಿಮಗೆ ಮೊಬೈಲ್ ಫೋನ್ is available in your pocket and you have to search in your pocket where the mobile phone is lying, and it has become so small, and so many electronic gadgets have come, and it is only day of the smart eras. Everything is going to be smart. Everything is smart. Your washing machine has become smart, your TVs have become smart, everything is a smart, and all these smart features have made our lifestyle much more easier and convenient than what it used to be earlier. ಇವೆಲ್ಲದಕ್ಕೂ ಕಾರಣ ಯಾರು ಅಂತ if you put a question mark, and then if you find the answer to that, answer goes and then finds in that he is an engineer. Engineer are the people who are responsible for making all these things to happen. So engineering is the branch where you can create, and you can do whatever you want, and you can bring in all those changes. And somebody told, wherever there are engineers, these engineers will be capable of creating even hell into heaven, and they can make every place as a heaven place. So engineering is very, very interesting branch. But only the requirement is that, how you take it. If you are serious, if you are focused, if you are committed, if you are hardworking, then you can make your engineering profession a wonderful profession, and you can be contributory, and you can really contribute to the world being well. And take up the engineering profession very, very seriously. And if anybody is willing to make engineering as a profession, you are most welcome to the engineering field. And I am very sure that you are going to enjoy the engineering as a branch. First thing is, engineering are the creators. Second thing is,
if you want to be an engineer, then you should be able to prove P is equal to E. What is that? Your profession is equal to excellence. Simple. And how it is possible? From the day one, you should be different. That means to say you should be mad, not mentally, but you should be always thinking what difference I can make, what difference I can make, right? That is how you need to think. Then whatever you learn with reasons, questions, and then only accept. Don't accept just like somebody is telling, somebody is teaching. But the third thing is, whatever is taught, please look for alternative way of looking into those things. That is the third, because we are talking of excellence. Excellence is not simple way of, getting into the queue. No, you are different. Therefore, always answer with clarity and answer with some sort of extraordinary way, right? Don't simply again go for conventional, and learn so that you can yourself can explain them, not by reading them. Don't ever. And another thing is, always teachers also keep telling, everybody keep telling, please read the line carefully. But I will tell, read beyond the lines. That means to say, whatever the topics that you are going to learn, go little beyond. Start becoming expertise. Expertise will definitely lead to excellence. So therefore, finally, when you stand after the 4 years of program, that means to say you should be proud that I have made a difference. I have made a difference. I am something extra than others. So these things are possible only when you have a passion towards your studies. That means to say, if you want to become an engineer, you need to cultivate that passion, liking. ಇಷ್ಟದಿಂದ ಮಾಡಿದಾಗ ಕಷ್ಟವಾಗಿರ್ತಕ್ಕಂಥದ್ದು ಸುಲಭವಾಗುತ್ತೆ. ಆದರೆ ಸುಲಭವಾಗಿದ್ರೂ ಸಹ ಇಷ್ಟ ಇಲ್ಲ ಅಂದಾಗ ಕಷ್ಟ ಆಗುತ್ತೆ. That's where you start mounting your pressure. So therefore, whatever you do, please do it with passion, love, connected. And again, always be very, very frank, open, and because engineers are always respected, their words are respected. Therefore, to say, don't give your answer just to satisfy somebody. First, you need to satisfy yourself, right? Put these lines into your roadmap. I'm very sure, but you are going to definitely become a good engineer. What is that we are also looking? Then, and very importantly, when you choose the program, when you choose the institute, you have to be utmost careful. Don't just because I want to become engineer, therefore I want to get into some sort of programs and somehow I want to get the degree and I'll be satisfied with getting some sort of, some bucks as a placement offers. I don't think so. Never. Always try. And that's what Abdul Kalam kept on telling. Please dream very big. And dream in such a way that start disturbing your sleeps. So it keeps you awakening your dreams. So therefore, like that, set your targets very high and don't have any inferiority complex. Nobody is inferiority. That is our own creation. Never do that. Be superior. Be confident. Confidence is the first step for your success. Therefore, be confident. But confidence comes only when you have a clarity. So therefore, create that clarity in every aspect of learning, every aspect of exercise. So automatically, you get the clear path where it will lead to excellence. With these few words, thank you very much. Right. ಯಾರಿಗಾದ್ರೂ ಕ್ವೆಶ್ಚನ್ ಇದ್ರೆ ಒಂದೆರಡು ಕ್ವಿಕ್ ಕ್ವೆಶ್ಚನ್ಸ್. ನಮ್ಮ ಮುಂದಿನ ಸೆಷನ್ ನಮ್ಮ ಗೆಸ್ಟ್ ಆಲ್ರೆಡಿ ರೆಡಿ ಇದ್ದಾರೆ. ನಮ್ಮೆಲ್ಲರ ಬಹುತೇಕ ಭಾರತೀಯರ ಫೇವ್ರೇಟ್ ಪದ ಸ್ಟಾರ್ಟ್ಅಪ್. ಸೊ ಈ ಸ್ಟಾರ್ಟ್ಅಪ್ ಜೊತೆಲೇ ಅಸೋಸಿಯೇಟ್ ಆಗಿರೋದು ಇನ್ಕ್ಯುಬೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್, ಜೊತೆಗೆ ಸೀಡ್ ಫಂಡಿಂಗ್. ಇದ್ರ ಬಗ್ಗೆ 3 ಜನ ಎಕ್ಸ್ಪರ್ಟ್ಗಳು ನಿಮ್ಮೆಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಕ್ಸಲೆನ್ಸ್ ಆ್ಯಂಡ್ ಎಂಜಿನಿಯರಿಂಗ್ ಇದ್ರ ಬಗ್ಗೆ ಯಾರಿಗಾದ್ರು ಪ್ರಶ್ನೆ ಇದ್ದರೆ 2 ಕ್ವಿಕ್ ಕ್ವೆಶ್ಚನ್ಸ್. ಹಲೋ, ನಮಸ್ಕಾರ ಸರ್. ದಿಸ್ ಇಸ್ ರಿಗಾರ್ಡಿಂಗ್ ಬ್ರ್ಯಾಂಚಸ್ಸು. ಈಗ 85 to 90% ಜನ ಬ್ರ್ಯಾಂಚ್ ಬಗ್ಗೆ ಕೇಳಿದಾಗ ಮೆಕ್ಯಾನಿಕಲ್ಲು, CS, ECE ಎರಡೇ ಹೇಳೋದು. ಮೆಕ್ಯಾನಿಕಲ್ಲು, EEE ಅದೆಲ್ಲ ಇವಾಗ ಅದೆಲ್ಲ ಡಿಕ್ಲೈನ್ ಆಗ್ತಾ ಇದೆ. ಎಷ್ಟೋ ಕಾಲೇಜಸಲ್ಲಿ ಇಲ್ಲವೇ ಇಲ್ಲ, ಎಷ್ಟೋ ಕಾಲೇಜಲ್ಲಿ ಓಪನ್ನೇ ಮಾಡಲ್ಲ ಅಂತ ಹೇಳ್ತಾರೆ. ಎಷ್ಟೋ ಮಕ್ಕಳಿಗೆ ಮೆಕ್ಯಾನಿಕಲ್ಗೂ ಹೋಗಬೇಕು ಅಂತ ಇಷ್ಟ ಇರುತ್ತೆ. ಆಮೇಲೆ ಪ್ಲಸ್ ಇನ್ನೊಂದೇನು ಅಂದರೆ, CS, ECE ಸಿಗೋದು ಟಾಪ್ ರ್ಯಾಂಕರ್ಸ್ಗೆ. ಅದಕ್ಕಿಂತ ನೆಕ್ಸ್ಟ್ ಇರೋರಿಗೆ EEEಗೆ ಹೋಗಬೇಕು, ಮೆಕ್ಯಾನಿಕಲ್ಗೆ ಹೋಗಬೇಕು ಅಂದರೆ ಅದೇ ಈ ಥರ ಒಪಿನಿಯನ್ ಬರ್ತಾ ಇದೆ. ಮೆಕ್ಯಾನಿಕಲ್ ಈಸ್ ಕಾಲ್ಡ್ ಆಸ್ ದ ಮದರ್ ಆಫ್ ಇಂಜಿನಿಯರಿಂಗ್. ಆದ್ರೂ ಈ ಅಭಿಪ್ರಾಯ ಯಾಕೆ? ಆಮೇಲೆ ಪ್ಲೇಸ್ಮೆಂಟ್ಗಳು ಕಮ್ಮಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಸೆಲೆಕ್ಟ್ ಮಾಡಬೇಕಾದ್ರೆ ಇದನ್ನು ಸೆಲೆಕ್ಟ್ ಮಾಡಬೇಕಾ ಬಿಡಬೇಕಾ? ಮೇಡಮ್, ನಾನು ಮುಂಚೆ ಕೂಡ ಹೇಳಿದೆ,
ಎಂಜಿನಿಯರಿಂಗ್ ಬ್ರ್ಯಾಂಚ್ಗಳಲ್ಲಿ ಇದು ಒಳ್ಳೆಯದು ಅದು ಒಳ್ಳೆಯದು ಅಂತ ಹೇಳುವಂಥ ಸಿಸ್ಟಮ್ ಇಲ್ಲ. ಎಲ್ಲ ಬ್ರಾಂಚ್ಗಳಿಗೂ ಅದರದ್ದೇ ಆದಂಥ ಸ್ಕೋಪ್ ಇದೆ, ಎಲ್ಲ ಬ್ರಾಂಚ್ಗಳು ಅದರದ್ದೇ ಆದಂಥ ಇಂಪಾರ್ಟೆನ್ಸ್ ಇದೆ. ನಾನು ಏನು ಹೇಳಿದೆ ಅಂತಂದರೆ, ಎಲೆಕ್ಟ್ರಿಕಲ್ ಆಗಲಿ ಮೆಕ್ಯಾನಿಕಲ್ ಆಗಲಿ ಅದನ್ನು ಕೋರ್ ಬ್ರ್ಯಾಂಚಾಗಿ ಅದನ್ನೇ ಸ್ಟಡಿ ಮಾಡಿದರೆ ಇವತ್ತು ಅಷ್ಟು ಜಾಬ್ ರಿಕ್ವೈರ್ಮೆಂಟ್ಗಳು ಕಾಣಿಸ್ತಾ ಇಲ್ಲ. ಆದರೆ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ಗಳನ್ನು ಕಂಪ್ಯೂಟರ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಟೀಚ್ ಮಾಡಿದರೆ ದೇ ಆರ್ ಗೋಯಿಂಟ್ ಟು ಬಿಕಮ್ ಹಾಟ್ ಕೇಕ್ಸ್. ಎಲ್ಲ ಕಂಪ್ನಿಗಳು ಕೂಡ ಅಂಥ ಸ್ಟೂಡೆಂಟ್ಸನ್ನು ನೋಡ್ತಾ ಇದ್ದಾರೆ. ಅವ್ರಿಗೆ ಬರೀ ಕೋಡಿಂಗ್ ಮಾತ್ರ ಗೊತ್ತಿದ್ರೆ ಸಾಲದು ಅಂತಲ್ಲ, ಕೋಡಿಂಗಿಗೆ ಯಾವ ಅಪ್ಲಿಕೇಶನ್ಸ್ಗೆ ಅಪ್ಲೈ ಮಾಡಬೇಕು, ಅದು ಎಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಇದ್ದರೆ ಮೆಕ್ಯಾನಿಕಲಲ್ಲಿ ಹೇಗೆ, ಸಿವಿಲಲ್ಲಿ ಹೇಗೆ, ಎಲೆಕ್ಟ್ರಿಕಲಲ್ಲಿ ಹೇಗೆ ಅಂಥ ನಾಲೆಜ್ ಇದ್ದರೆ ಸೊ ದೇ ಆರ್ ಮೋರ್ ಪ್ರಾಮಿನೆಂಟ್. ಅದಕ್ಕೆ ಇವೆಲ್ಲ ಇವನ್ ಇನ್ಕ್ಲೂಡಿಂಗ್ VTU, I think you must be knowing there are 3 types of the institutions now. One is the affiliated institutions where VTU comes into picture, and other one is the autonomous institutions. ಅವರು ಕೂಡ VTUದಲ್ಲೇ ಇರ್ತಾರೆ, ಬಟ್ ದೇ ಹ್ಯಾವ್ ಗಾಟ್ ದಿ ಪ್ರಾವಿಷನ್ ಆಫ್ ಮೇಕಿಂಗ್ ದೇರ್ ಓನ್ ಕರಿಕ್ಯುಲಮ್. ಆ್ಯಂಡ್ ಥರ್ಡ್ ಕ್ಯಾಟಗರಿ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ as private universities and also deemed universities. ಪ್ರೈವೇಟ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿಲಿ ಸಿಲೆಬಸ್ ದೇ ಓನ್ಲಿ ಮೇಕ್. ಆಟೋನಮಸ್ ಕಾಲೇಜುಗಳಲ್ಲಿ ಅವರೇ ಸಿಲೆಬಸನ್ನು ಮಾಡ್ತಾರೆ. ಅಫಿಲೇಟೆಡ್ದಲ್ಲಿ VTU ಯೂನಿವರ್ಸಿಟಿ ವಿಲ್ ಮೇಕ್ ದಿ ಸಿಲೆಬಸ್. ಇವು 3 ಸಿಸ್ಟಮ್ನಲ್ಲಿ ಕೂಡ ಈಗ ಏನು ಡಿಸಿಷನ್ ತೊಗೊಂಡಿದ್ದಾರೆ ಅಂತಂದರೆ, ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ಲು ಸಿವಿಲ್ ಬ್ರಾಂಚ್ಗಳಿಗೆ ಅಟ್ಲೀಸ್ಟ್ 35 to 40% ಆಫ್ ದಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಸಬ್ಜೆಕ್ಟ್ಸ್ಗಳನ್ನು ಹಾಕಿ ದೇ ವಾಂಟ್ ಟು ಮೇಕ್ ದಮ್ ರೆಲೆವೆಂಟ್ ಟು ದಿ ಇಂಡಸ್ಟ್ರಿ ರಿಕ್ವೈರ್ಮೆಂಟ್ಸ್. ಸೊ ಇನ್ ಫ್ಯೂಚರ್ ಈವನ್ ಫಾರ್ ದೀಸ್ ಬ್ರಾಂಚಸ್ ಆಲ್ಸೋ ದೇರ್ ಇಸ್ ಗೋಯಿಂಗ್ ಟು ಬಿ ಅ ಸ್ಕೋಪ್, and students are going to be really get employed. I think there won't be any problem. It is already being addressed. ಒಂದು ನಿಮಿಷ ಹೇಳ್ತೀನಿ ಮೇಡಮ್. ಸರ್ ಹೇಳಿದ್ದಕ್ಕೆ ಇನ್ನೊಂದು ಸ್ಮಾಲ್ ಫ್ಯೂ ಥಿಂಗ್ಸ್. ಈಗ ಸುಮಾರು ಜನ ಇಂಜಿನಿಯರ್ಸ್ ಇಲ್ಲಿ ಕೂತಿರ್ತೀವಿ, ನಾವೆಲ್ಲ ಓದಿದ್ದೀವಿ. ನಾವು ಓದ್ತಾ ಇದ್ದಾಗ ಫಸ್ಟ್ ಬ್ರಾಂಚ್ ಅಪ್ಪ ಅಂದರೆ ಸಿವಿಲ್ ಇಂಜಿನಿಯರಿಂಗು, ಅದಾದಮೇಲೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಕಂಪ್ಯೂಟರ್ ಯಾವಾಗಲೂ ಬಂದಿದ್ದು. ಆಮೇಲೆ ನಾವೆಲ್ಲ ಓದ್ತಾ ಇದ್ದಾಗ ನಿಮ್ಗೆ ಹೇಳಬೇಕು, ಆಶ್ಚರ್ಯ ಆಗ್ಬೋದು, ನಮಗೆ ಬಂದು ಬ್ರಾಂಚ್ ಚೇಂಜ್ ಮಾಡ್ಕೊಳ್ಳಿ, ಕಂಪ್ಯೂಟರ್ಗೆ ಬನ್ನಿ ಅಂತ ಕರಿತಾ ಇದ್ರು. ನಾನು ಓದಿದ್ದು ಸಿವಿಲೇ. ಆದರೆ ಏನಾಗಿದೆ, ಯಾಕಾಗಿದೆ ಅಂತಂದ್ರೆ, ಸರ್ ಹೇಳ್ದಂಗೆ ನಾವು ಈ ಒಂದು ಕಂಪ್ಯೂಟರ್ ವೇವ್ ಯಾವಾಗ ಸ್ಟ್ರಾಂಗ್ ಆಗ್ತಾ ಬಂತು, ಆ ಮೆಕ್ಯಾನಿಕಲ್ ಆಗ್ಬೋದು ಸಿವಿಲ್ ಅವ್ರು ರೀಓರಿಯೆಂಟ್ ಮಾಡ್ಕೋಬೇಕಾಯ್ತು. ಅಂದರೆ ಕಂಪ್ಯೂಟರೇಟೆಡ್ ಸಿವಿಲ್ ಇಂಜಿನಿಯರಿಂಗ್ ತರಬೇಕಾಯ್ತು, ಕಂಪ್ಯೂಟರೇಟೆಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತರಬೇಕಾಯ್ತು. ಅಲ್ಲಿ ಏನಪ್ಪ ಅಂತಂದರೆ, ಯಾರು ಕೇಳಿದ್ರೆ ಈಗ A&ML ಅಂತಾರೆ, ಡಾಟಾ ಸೈನ್ಸ್ ಅಂತಾರೆ, ಡಾಟಾ ಅನಾಲಿಟಿಕ್ ಅಂತಾರೆ. ಈ ಅಂಶಗಳನ್ನು ಇರ್ತಕ್ಕಂಥ ಪ್ರೋಗ್ರಾಮ್ಗಳಲ್ಲಿ ಬಟ್ ಮೆಕ್ಯಾನಿಕಲಿಂದ ಡಿವೇಟ್ ಆಗಬಾರ್ದು. ಆದರೆ ಆ ಕಾನ್ಸೆಪ್ಟ್ಸ್ನೆಲ್ಲ ಇಲ್ಲಿ ತಂದುಬಿಟ್ಟು ಅದನ್ನು ಅಪ್ಲಿಕೇಶನ್ ಓರಿಯೆಂಟೆಡ್ ಮಾಡಿ ನಾವೇನಾದರೂ ರೀಓರಿಯೆಂಟ್ ಆಗಿದ್ದಿದ್ರೆ, ಖಂಡಿತವಾಗ್ಲೂ ಹೇಳ್ತೀನಿ, ಇವತ್ತಿಗೂ ಆ ಮೆಕ್ಯಾನಿಕಲಲ್ಲಿ ಇವಾಗ ಎಷ್ಟೋ ಕಂಪ್ನಿಗಳು ಕೇಳ್ತಾ ಇದೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪ್ಲೇಸ್ಮೆಂಟ್ಸ್ ಬೇಕು, ಇಲ್ಲ ಸಿವಿಲ್ ಇಂಜಿನಿಯರಿಂಗು ಪ್ಲೇಸ್ಮೆಂಟ್ ಬೇಕಾ. ಫಾರ್ ಎಕ್ಸಾಂಪಲ್ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗೇ ತಗೊಳ್ಳಿ, ಈಗ 30-40 ಸ್ಟೂಡೆಂಟ್ಸು ನಿನ್ನೆ ಮೊನ್ನೆ ಪ್ಲೇಸ್ಮೆಂಟ್ ಆದರು ಸಿವಿಲ್ ಇಂಜಿನಿಯರಿಂಗ್. ಯಾಕೆಂತಂದರೆ ಸಿವಿಲ್ ಇಂಜಿನಿಯರ್ ಸಿಗ್ತಾ ಇಲ್ಲ. ಸೊ ಆದ್ದರಿಂದ ಈಗ ಇದು ಒಂಥರ ಈ ಸೈಕ್ಲಿಕ್ ಇದು. ಈ ಏನಾದಂದರೆ, ಮುಂಚೆ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಂತಂದರೆ ಬೇರೆ ಬ್ರಾಂಚೇ ಇಲ್ಲ, ಕಂಪ್ಯೂಟರ್ಗೆ ಹೋಗೋದೇ ಇಲ್ಲ. ಆಮೇಲೆ ಏನಾಯಿತು, ಮಧ್ಯದಲ್ಲಿ ಕಂಪ್ಯೂಟರ್ ಫುಲ್ಲು ಗ್ರೌಂಡ್ ಕೊಟ್ಟಾಯಿತು. ಆಮೇಲೆ ಯಾವ ಸ್ಥಿತಿಗೆ ಬಂತು, ಇವನ್ ಹೆಂಡತಿ ಹುಡುಗಿನ ಕೊಡೋದಾಗಲಿ, ಹುಡುಗಿಗೆ ಹುಡುಗನ ಕೊಡೋದಾಗಲಿ ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ಇದು ಬೇಲೆ ಬಂದಿದೆ. ಸೊ ಅದರಿಂದ ಎಲ್ಲೋ ಒಂದು ಕಡೆ ಕಂಪ್ಯೂಟರ್ ಸೈನ್ಸ್ ಇರಬೇಕು, ಇಲ್ಲ ಅಂತಲ್ಲ. ಆದರೆ ಅದ್ರ ಜೊತೆಗೆ ಹಾರ್ಡ್ವೇರ್ ಕಾಂಪೋನೆಂಟ್ ಏನಾದರೂ ನನ್ನ ಹತ್ರ ಇದೆಯಾ ಅಂದರೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಇಲ್ಲ ಅಂತಂದರೆ ಎಲ್ಲಿ ಯಾವಾಗ ಕೊಲ್ಯಾಪ್ಸ್ ಆಗುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಈಗಂತೂ ನಡೀತಾ ಇದೆ. ಅಂತಂದರೆ ಹಿಂಗೆ ಇರ್ಬೋದೇ ಕಾಂಪಿಟೇಷನ್. ಸರ್ ಹೇಳ್ದಂಗೆ ಕಾಂಪಿಟೇಷನ್ ಆಗಬೇಕು ಅಂದರೆ ಕಾಂಪಿಟೆನ್ಸಿ ಇರಬೇಕು. ಆ ಕಾಂಪಿಟೆನ್ಸಿ ಬರೀ ಕಂಪ್ಯೂಟರ್ ಸೈನ್ಸಲ್ಲಿ ಇದೆ ಅಂತಂದರೆ ಹೇಳೋದಂಗೆ ಡೈಮಂಡ್ ಇಸ್ ಅ ಡೈಮಂಡ್. ನೀವು ಕಸದ ಬುಟ್ಟಿಯಲ್ಲಿರಲಿ ಅಥವಾ ಕಿರೀಟದಲ್ಲಿ ಇರಲಿ, ಅದರ ವ್ಯಾಲ್ಯೂ ಯಾವತ್ತೂ ಕಮ್ಮಿ ಆಗಲ್ಲ. ಆ ಒಂದು ಲೆವೆಲ್ಗೆ ನಾವು ಹುಡುಗರನ್ನ ನಾವು ತಯಾರಿ ಮಾಡಬೇಕಾಗತ್ತೆ. ಅದರಿಂದ ಈ ಬ್ರಾಂಚ್ ಒಳ್ಳೆದ, ಆ ಬ್ರಾಂಚ್ ಯಾವ ಬ್ರಾಂಚ್ ಆಗಿರ್ಬೋದು. ನಾನ್ ಇಫ್ ಐ ಆಮ್ ಎ ರಿಯಲಿ ಇನ್ ಎಕ್ಸ್ಪರ್ಟ್, ಇವತ್ತಿನ ಟಾಪಿಕ್ ಏನಂದರೆ ಎಕ್ಸಲೆನ್ಸ್ ಅಂತಂದರೆ ಐ ಆಮ್ ಎಬೋವ್ ಅಂದಾಗ ಕೆಲಸಕ್ಕೆ ಇವತ್ತಿಗೂ ಯಾವುದೇ ಥರ ಬರ ಅಲ್ಲ. ಅಷ್ಟು. ಸರ್ ನಮಸ್ಕಾರ ಸರ್. ವಾಟ್ ಈಸ್ ದ ರೋಲ್ ಆಫ್ faculties for achieving engineering excellence as on date? What are the constraints faculties are facing as on date? How to overcome to achieve engineering excellence? ಬಹುಶಃ ರೋಲ್ ಬಗ್ಗೆ ಮಾತಾಡಿದ್ವಿ, ಅಬ್ಸ್ಟೆಕಲ್ಸ್ ಬಗ್ಗೆ ಹೇಳಬೇಕು ಇದಕ್ಕೆ. ಹೌದು, ಈಗೇನಂತಂದರೆ ಇಷ್ಟೇ ಹೇಳೋದು. ಈಗ ನೀವು ಇಂಜಿನಿಯರಿಂಗ್ ಸರ್ ಆವಾಗಲೇ ಹೇಳಿದ್ರು ಒಂದು ಮಾತು, ಏನಪ್ಪ ಅಂದರೆ ಟೆಕ್ನಾಲಜಿ ಈಸ್ ಗ್ರೋಯಿಂಗ್ ಸೋ ಫಾಸ್ಟ್, ರೈಟ್? ಅದನ್ನು ಕ್ಯಾಚ್ ಮಾಡಲಿಕ್ಕೆ ಹೆಂಗೆ ಯಾವ ಫಾಸ್ಟ್ ಹೋಗ್ತಾ ಇದೆ ಅಂದರೆ, it is becoming so advanced that
whatever I have learnt yesterday is becoming obsolete today. That means to say, you need to keep updating, upgrading. ಅದು ಫ್ಯಾಕಲ್ಟಿಯಲ್ಲಿ ಆಗ್ತಾ ಇದೆಯೇ? ಆರ್ ದೇ ಕಾಂಪಿಟೆಂಟ್ ಎನಫ್ ಟು ಟೀಚ್ ಸಚ್ ಅಡ್ವಾನ್ಸ್ ಲರ್ನಿಂಗ್ಸ್ ಅನ್ನೋದು ಕ್ವಶನ್ ಬರುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ, ಫಸ್ಟ್ ಟ್ರೈನ್ ದಿ ಟ್ರೈನರ್ಸ್ ಅನ್ನೋ ಪ್ರೋಗ್ರಾಮ್ ಬರಬೇಕು. ಅಂತಂದರೆ ಟೀಚರ್ಸ್ ಹ್ಯಾವ್ ಟು ಅಂಡರ್ಗೋ ರೆಗ್ಯುಲರ್ ಟ್ರೈನಿಂಗ್, ಕೀಪ್ ದೆಮ್ಸೆಲ್ಸ್ ಅಪ್ಗ್ರೇಡೆಡ್ ವಿತ್ ದಿ ಅಡ್ವಾನ್ಸ್ ಟೆಕ್ನಾಲಜಿ, ಬಿಕಾಸ್ ದೇ ಆರ್ ದಿ ಟೂಲ್ಸ್ ಹೂ ಡಿಸಮಿನೇಟ್ ನಾಲೆಡ್ಜ್ ಟು ದಿ ಸ್ಟೂಡೆಂಟ್ಸ್. That means to say, if I want to disseminate knowledge to my student, that means to say I should have kept myself upgraded. Until unless I have that knowledge, I cannot disseminate. Therefore, this is one where the college has to look for. That means to say, train the trainers. There have to be regular training programs for the faculties. ಅವರ ಡೊಮೈನ್ ಅಂತ ತಗೊಂಡು ಅಡ್ವಾನ್ಸ್ ಲರ್ನಿಂಗ್ ಏನೇನು ಆಗ್ತಾ ಇದೆ ಅಂತ ನಾವು ಐಡೆಂಟಿಫೈ ಮಾಡಿ ಅಂತ ಅದನ್ನು ಟ್ರೈನಿಂಗ್ ಕೊಟ್ಟು ಟೀಚರ್ಸನ್ನು ರೆಡಿ ಮೇಕಾಗತ್ತೆ. ರೆಡಿ ಆಗಿ ಆವಾಗ ಡಿಸಮಿನೇಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಮೇಜರ್ ಹರ್ಡಲ್ ಅಲ್ಲಾಗ್ತಾ ಇದೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ, ಮೋರ್ ಆಫ್ ಕನ್ವೆನ್ಷನಲ್ ಟೀಚಿಂಗ್ ಹೋಗಬೇಕು. ಯು ಶುಡ್ ಬಿ ಮೋರ್ ಆಫ್ ಅಪ್ಲಿಕೇಶನ್ ಓರಿಯೆಂಟೆಡ್. ಅಂತಂದ್ರೇನು, ಸ್ಟೂಡೆಂಟ್ ಶುಡ್ ಗೋ ವಿತ್ ಲ್ಯಾಪ್ಟಾಪ್ಸ್ ಟು ದಿ ಈವನ್ ಫಾರ್ ಥಿಯರಿ ಕ್ಲಾಸಸ್. ನಾನು ಏನು ಪ್ರೋಗ್ರಾಮಲ್ಲಿ ಹೇಳ್ಕೊಡ್ತೀನಿ, ಇಮಿಡಿಯೇಟ್ಲಿ ದಿ ಸ್ಟೂಡೆಂಟ್ ಶುಡ್ ಬಿ ಏಬಲ್ ಟು ಅಪ್ಲೈ. ಆ ಒಂದು ಲರ್ನಿಂಗ್ ಆಗಬೇಕು. ಅಂತಂದರೆ ಸಮ್ವೇರ್ ವಿ ನೀಡ್ ಟು ರಿವೋರೆಂಟ್ ಅವರ್ ಲರ್ನಿಂಗ್ ಫ್ರಮ್, ಈಗೇನಾಗ್ತಾ ಇದೆ ಅಂದರೆ 90% ಕನ್ವೆನ್ಷನಲ್, 10% ಅಪ್ಲಿಕೇಶನ್. ಇನ್ಸ್ಟೆಡ್ ಐ ವಿಲ್ ಪುಟ್ ಇಟ್ ದಿಸ್ ವೇ, ಇಟ್ ಶುಡ್ ಬಿ 30% ಕನ್ವೆನ್ಷನಲ್, 70% ಅಪ್ಲಿಕೇಶನ್ಸ್. ದಿಸ್ ಇಸ್ ಹೌ ವಿ ನೀಡ್ ಟು ರಿವೋರೆಂಟ್ ಅವರ್ ಲರ್ನಿಂಗ್ ಆಫ್ ಇಂಜಿನಿಯರಿಂಗ್ ಶುಡ್ ಹ್ಯಾಪನ್. ಜಸ್ಟ್ ಟು ಆನ್ಸರ್ ಟು ಯುವರ್ ಕ್ವಶನ್, ಈಗ ಲರ್ನಿಂಗ್ ವಿ ಕಾಲ್ ಇಟ್ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್. ಒಂದು ನಿಮಿಷ. ಇದರಲ್ಲಿ there are two types of the teaching that is going to be done. One is called skill based teaching and other one is called project based learning ಅಂತ. ಅಂದರೆ ಸ್ಕಿಲ್ ಬೇಸ್ಡ್ ಲರ್ನಿಂಗ್ನಲ್ಲಿ, ಪ್ರಾಜೆಕ್ಟ್ ಬೇಸ್ಡ್ ಟೀಚಿಂಗ್ನಲ್ಲಿ ಫ್ಯಾಕಲ್ಟಿ ಮೆಂಬರ್ಸ್ ಆರ್ ಗೋಯಿಂಗ್ ಟು ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ವಾಟ್ ಸ್ಕಿಲ್ ಟು ಬಿ ಗಿವನ್, ಅದಕ್ಕೆ ಅವ್ರ ಪ್ರೊಫೆಸರ್ ಹೇಳಿದಾಗೆ ದ ಫ್ಯಾಕಲ್ಟಿ ಮೆಂಬರ್ಸ್ ಹ್ಯಾವ್ ಟು ಬಿ ಕಾಂಪಿಟೆಂಟ್ ಇನಫ್. ಮುಂಚೆ ಏನಾಗ್ತಾ ಇತ್ತು, ಟೀಚರ್ಸ್ಗಳು ವಾಟ್ ಎವರ್ ದೇ ಯೂಸ್ ಟು ಟೀಚ್, ಸ್ಟೂಡೆಂಟ್ಸ್ ಯೂಸ್ ಟು ಎಕ್ಸೆಪ್ಟ್ ಇಟ್. ಬಟ್ ಈಗಿನ ಕಂಡೀಷನ್ದಲ್ಲಿ ಸ್ಟೂಡೆಂಟ್ಸ್ ಆರ್ ಮೋರ್ ವೈಸರ್ ಆ್ಯಂಡ್ ಮೋರ್ ಅವೇರ್ ದ್ಯಾನ್ ದಿ ಫ್ಯಾಕಲ್ಟಿ. ದೇರ್ ಇಸ್ ಅ ವರ್ಡ್ ಕಾಲ್ಡ್ ಎಸ್ ಗೂಗಲ್ ಮಾತಾ. Google gives all the information. You ask anything, there is information available. And the teachers, if they come and then teach something, students will tell, Madam, already I know this. Sir, already I know this. And hence, the challenge is, our faculty members have to be more and more competent and more updated. Adakke, students kinda ಹೆಚ್ಚು faculty members, so they undergo lot of skill development activities in the institution. Faculty development program ಅಂತ ಹೇಳ್ತೀವಿ ನಾವು. ಅದನ್ನು ಮಾಡಿಸಿ ಫ್ಯಾಕಲ್ಟಿ ಮೆಂಬರ್ಸನ್ನು ರೆಡಿ ಮಾಡಿ, ದೇ ಇನ್ ಟರ್ನ್ ಆರ್ ಗೋಯಿಂಗ್ ಟು ಟೀಚ್ ದಿ ಸ್ಟೂಡೆಂಟ್ಸ್ ಆ್ಯಂಡ್ ಹೆನ್ಸ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಮಚ್ ಮೋರ್ ಕಾಂಪಿಟೆಂಟ್ ವಿತ್ ದಿಸ್ ಕೈಂಡ್ ಆಫ್ ದಿ ಟೀಚಿಂಗ್. ಸೊ ದಟ್ ಇಸ್ ದ ಡಿಫರೆನ್ಸ್. Prabhu, last one question. Sir, very good afternoon. Thank you for NewsFirst, first of all. Sir, ಇದೇ ಒಂದು ಸ್ಟೇಜಲ್ಲಿ ಲರ್ನ್ ವಿತ್ ಅರ್ನ್ ಪ್ರೋಗ್ರಾಮ್ ಯಾಕ್ಸ್ ಮಾಡಬಾರ್ದು ಈ ಇಂಜಿನಿಯರಿಂಗ್ ಸ್ಟ್ರೀಮ್? ಲರ್ನ್ ವಿತ್ ಅರ್ನ್ ಪ್ರೋಗ್ರಾಮ್ ಇದೇ ಸ್ಟೇಜಲ್ಲೇ ಮಾಡ್ಬೋದಲ್ಲ ಸರ್? NewsFirst ಸ್ಟೇಜಲ್ಲೇ ಸ್ಟಡಿ ಮಾಡಬೇಕಾದ್ರೆ ಅರ್ನ್ ಪ್ರೋಗ್ರಾಮ್ಸ್ ಕಂಬೈಂಡ್ ಆಗಿ ಮಾಡ್ಬೋದಲ್ಲ? ಈಗ ದಿ ಎಂಜಿನಿಯರಿಂಗ್ ಪ್ರೋಗ್ರಾಮನ್ನು ಯಾವ ರೀತಿ ಫಾರ್ಮುಲೇಟ್ ಮಾಡಿದ್ದಾರೆ ಅಂತಂದರೆ, ಟೆಕ್ನಿಕಲ್ ರಿಕ್ವೈರ್ಮೆಂಟ್ಗಳೇನಿದೆ, ಆಲ್ ದೋಸ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ಡನ್. ಅದರ್ ದೆನ್ ದ್ಯಾಟ್ ದೆರ್ ಇಸ್ ಆಲ್ಸೋ ಪ್ರಾವಿಷನ್ ಕಾಲ್ಡ್ ಆಸ್ ಮೇಜರ್ ಆ್ಯಂಡ್ ಮೈನರ್. ಇದರಲ್ಲಿ ಅದರ್ ದ್ಯಾನ್ ವಾಟ್ ಎವರ್ ದಿ ಬ್ರಾಂಚ್ ದೇ ಆರ್ ಸ್ಟಡಿಂಗ್, ದೆರ್ ಇಸ್ ಆಲ್ಸೋ ಸ್ಕೋಪ್ ಫಾರ್ ಲರ್ನಿಂಗ್ ಸಮಥಿಂಗ್ ಎಲ್ಸ್ ಅದರ್ ದ್ಯಾನ್ ದ್ಯಾಟ್. ಸೊ ಇವನ್ ಎಂಜಿನಿಯರಿಂಗ್ ಪ್ರೋಗ್ರಾಮ್ನಲ್ಲೂ ಕೂಡ there are many arts subjects which are being put. There are many commerce oriented subjects. There is a subject on accountancy, there is a subject on management. ಇವೆಲ್ಲಗಳು ಕೂಡ ಇದೆ. ಇವೆಲ್ಲಗಳನ್ನು ಕೂಡಿಸಿ they have made as one branch. And the students, when they complete the engineering, it is not going to be only technical competence. They will also be having the competence in the commerce. They will also have the competence in the social studies. And they will also be studying the history, so many things. So there is a scope for all the things to study other than engineering. ಈ ಎರಡು ಟಾಪಿಕ್ ಲೈಕ್ ಹೈಬ್ರಿಡ್ ಲರ್ನಿಂಗು ಪ್ಲಸ್ ಈ ಪೇಯ್ಡ್ ಇಂಟರ್ನ್ಶಿಪ್, ಇದೆರಡರ ಬಗ್ಗೆ ನೆನ್ನೆ ಡಿಸ್ಕಸ್ ಆಗಿದೆ. ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿದೆ, ಇಂಟ್ರೆಸ್ಟೆಡ್ ನೀವು ಹೋಗಿ ನೋಡ್ಬೋದು ಅದನ್ನ. ಸೊ engineering now is redefined as multidisciplinary, right? So therefore that means there is a scope for learning in the multidiscipline approaches. So ಅಂತಂದರೆ ಈಗ ಎಲ್ಲ ಕಡೆ
ನ್ಯಾಷನಲ್ ಎಜುಕೇಷನ್ ಪಾಲಿಸಿ ವೆರಿ ಪರ್ಪಸ್ ಆಫ್ ನ್ಯಾಷನಲ್ ಎಜುಕೇಷನ್ ಟು ಬ್ರಿಂಗ್ ಇನ್ ದಟ್ ಮಲ್ಟಿಡಿಸಿಪ್ಲಿನ್. ಇಂಟರ್ ಡಿಸಿಪ್ಲಿನ್ ಇತ್ತು, ಮುಂಚೆ ಎಲ್ಲ ಇಂಟ್ರಾ ಇತ್ತು, ಆಮೇಲೆ ಇಂಟರ್ ಆಯಿತು, ಈಗ ಮಲ್ಟಿ ಡಿಸಿಪ್ಲಿನ್ ಆಯಿತು. ಸೊ ಅದರಿಂದ ಡೆಫಿನೆಟ್ಲಿ ಸ್ಟೂಡೆಂಟ್ಸ್ ಹ್ಯಾವ್ ದಿ ಆಪ್ಷನ್ಸ್, ದೇ ಹ್ಯಾವ್ ಪ್ಲೆಂಟಿ ಆಫ್ ಆಪರ್ಚುನಿಟೀಸ್. ಸೊ ಆದ್ದರಿಂದ ಈಗ ಅದಕ್ಕೆ ಹೇಳಿದ್ನಲ್ಲ, ದಿ ಎಂಟೈರ್ ಇನ್ಸ್ಟಿಟ್ಯೂಷನ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಹ್ಯಾಸ್ ಟು ರಿಓರಿಯೆಂಟ್. ಸೊ ಈಗ ಮುಂಚೆ ಸರ್ ಹೂ ಹ್ಯಾಸ್ ಎವರ್ ಥಾಟ್ ಆಫ್ ದ ಟೀಚಿಂಗ್ ಲರ್ನಿಂಗ್ ವಿಲ್ ಬಿ ಮೆಜರ್ಡ್ ಅಂತ? ಇಟ್ ಹ್ಯಾಸ್ ಬಿಕಮ್ ಅ ಮೆಜರಬಲ್ ಕ್ವಾಂಟಿಟೀಸ್ and everybody will look at the outputs rather than outcomes, rather than outputs, not by numbers but with quality. So adinda this has become a challenging, but people are adapting to those challenges. Right, For on that example, note, AI and ML is artificial intelligence and machine learning. Now this is the current hot topic, and there is a subject called as data science. ಈ data science ಮತ್ತು artificial intelligence, they have become pervasive. Andre it is not restricted to one branch. If you go to mechanical, they will also study artificial intelligence and data science. If you go to electrical, they also study. So these subjects have become common to all the branches. So this is called as multidisciplinary approach. And they will not study one discipline, but they also study the subjects of the other discipline also. on that note, ಈ ಎಂಜಿನಿಯರಿಂಗ್ ಎಕ್ಸಲೆನ್ಸ್ ಅನ್ನೋ ಈ ಸೆಷನ್ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಭಾಗವಹಿಸಿದ್ದು ಡಾಕ್ಟರ್ SY ಕುಲಕರ್ಣಿ ಹಾಗೆ ಡಾಕ್ಟರ್ BV ರವಿಶಂಕರ್. ಇವರಿಬ್ಬರಿಗೂ ಕೂಡ ನಮ್ಮ ನ್ಯೂಸ್ ಫಸ್ಟ್ ವತಿಯಿಂದ ನ್ಯೂಸ್ ಫಸ್ಟ್ನ CEO ರವಿಕುಮಾರ್ ಅವರು ಒಂದು ಚಿಕ್ಕ ಕಾಣಿಕೆಯನ್ನು ನೀಡ್ತಾರೆ. ನಿಮ್ಮ ಜೋರಾದ ಚಪ್ಪಾಳೆ. ಸೊ ಆಸ್ ಐ ವಾಸ್ ಸೇಯಿಂಗ್, ಮುಂದಿನ ಟಾಪಿಕ್ ಇರೋದು ಬಹುತೇಕ ನಮ್ಮೆಲ್ಲರ ಫೇವ್ರೆಟ್ ಸ್ಟಾರ್ಟಪ್ನ ಬಗ್ಗೆ. ವಿದ್ಯಾರ್ಥಿಗಳು ಅದರಲ್ಲೂ ಎಂಜಿನಿಯರಿಂಗಿಗೆ ಕಾಲಿಡಬೇಕು ಅಂತ ಹೇಳಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಪ್ಗಳ ಬಗ್ಗೆ ಇರುವ ಒಂದಷ್ಟು ಅನುಮಾನಗಳಿಗೆ ಉತ್ತರವನ್ನು ಕೊಡಲಿಕ್ಕೆ 3 ಅತಿಥಿಗಳು ನಮ್ಮ ಜೊತೆ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ಸೊ ಪ್ಯಾನಲ್ ಡಿಸ್ಕಷನ್ ಆನ್ ಇನ್ಕ್ಯುಬೇಷನ್, ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಸೀಡ್ ಫಂಡಿಂಗ್. ಇದಕ್ಕೆ ಅಡ್ವೈಸರ್ ಟು ದ ಬೋರ್ಡ್, ಚೀಫ್ ಸ್ಟ್ರಾಟಜಿಸ್ಟ್ ಆ್ಯಂಡ್ ಚೀಫ್ ಮೆಂಟರ್ ರಾಮಯ್ಯ ಅವಲ್ಯೂಟ್, ಸಮರ್ಥ ರಾಘವ ನಾಗಭೂಷಣಂ, ಹಾಗೆ ಪ್ರೊಫೆಸರ್ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಎಂಜಿನಿಯರಿಂಗ್, ಮಲ್ನಾಡ್ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೀತಾ ಕ್ರಿನ್, ಹಾಗೆ ಐಡಿಯಾ ಸ್ಟೇಜ್ ಇನ್ವೆಸ್ಟರ್, ಕೋ ಕ್ರಿಯೇಟ್ ವೆಂಚರ್ಸ್, ಸುರೇಶ್